ಸ್ವಾಮಿಗಳ ಮಾತು, ಸ್ವಾಮಿಗಳ ನಡವಳಿಕೆ, ಸ್ವಾಮಿಗಳ ದಿನಚರಿ, ಸ್ವಾಮಿಗಳ ಒಂದು ಶ್ರದ್ಧಾ ಭಕ್ತಿ ಇವೆಲ್ಲನೂ ತುಂಬಾನೇ ಇನ್ಸ್ಪೈರಿಂಗ್. ಇವತ್ತು ಅವ್ರು ಹೇಳಿದ ಮಾತುಗಳಂತೂ ಪ್ರತಿಯೊಬ್ಬ ಇದು ತಿಳಿಬೇಕು, ಮುಟ್ಬೇಕು ಅನ್ನೋದೇ ನನ್ನ 99% ಆಚರಣೆ ಮಾಡೋದಕ್ಕೆ, ನನ್ನ ಆಚರಣೆಗೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶ್ರೀಪಾದಂಗಳವರ ಚರಣಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾದ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಇಲ್ಲಿ ಸೇರಿದಂತಹ ಎಲ್ಲ ಗಣ್ಯರಿಗೂ ಹಾಗೂ ಯುವತಿಯರಿಗೂ ಕೂಡ ವಿಶೇಷವಾದ ವಂದನೆಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಅದಕ್ಕಿಂತಲೂ ಪೂರ್ವದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ, ಕೇವಲ ಒಂದು 10 ನಿಮಿಷಗಳ ಕಾರ್ಯಕ್ರಮ. ನಮ್ಮ ಈ ಯುವಾತ್ಮ ತಂಡ ಅನ್ನೋದು ಇದು ಎಲ್ಲ ಯುವತಿಯರು ಸೇರಿಕೊಂಡು ಮಾಡಿಕೊಂಡಂತಹ ಒಂದು ಗುಂಪು. ಈ ಗುಂಪಿಗೆ ಒಂದರ್ಥದಲ್ಲಿ ಯುವತಿಯರೇ ಪ್ರೋತ್ಸಾಹ, ಯುವತಿಯರೇ ಇದಕ್ಕೆ ಪೂರ್ಣವಾದಂತಹ ಬಲ, ಅವರೇ ಇದಕ್ಕೆ ಜೀವಾಳ. ಅವರೆಲ್ಲರೂ ಮಾಡುವಂತಹ, ಈ ಯುವಕರು ಮಾಡುವಂತಹ ಅನೇಕ ತರಹದ ಕಾರ್ಯಕ್ರಮಗಳು. ಯುವಕರ ಮನಸ್ಸು ಅನ್ನೋದೇ ತುಂಬ ವಿಚಿತ್ರ, ನಿಮಗೆಲ್ಲ ಗೊತ್ತು, ನಾನೇನು ಹೇಳೋ ಕಾರಣ ಇಲ್ಲ. ಯುವಕರು ಅಂದರೇನೆ ಇವತ್ತು ಎಲ್ಲರೂ ಏನಪ್ಪ ಇವತ್ತು ಇವರು ಯುವಕರು ನಮ್ಮ ಮಾತು ಕೇಳೋದಿಲ್ಲ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಮನಸ್ಸಿಗೆ ಬಂದಂಗೆ ಮಾಡ್ತಾರೆ, ಇವ್ರಿಗೇನು ಲಂಗಿಲ್ಲ, ಲಗಾಮಿಲ್ಲ, ಏನೇನೋ ಅಂತ ಇರ್ತಾರೆ. ಸೊ ಈ ತರಹದ ಏನೇನೋ ವಿಚಾರಗಳು, ಹೊಸ ಆವಿಷ್ಕಾರಗಳು ಅವರ ತಲೆಯಲ್ಲಿ ಬಂದದ್ದನ್ನೆಲ್ಲ ಮಾಡೋದಕ್ಕೆ ಒಂದು ವೇದಿಕೆ ಈ ಯುವಾತ್ಮ ವೇದಿಕೆ. ಹಾಗಾಗಿ ಈ ಯುವಾತ್ಮ ವೇದಿಕೆ ಇದು ಇಷ್ಟು ಬೆಳೆಯಬೇಕು ಅಂದರೆ ಹಿರಿಯರ ಪ್ರೋತ್ಸಾಹ ಇಲ್ಲದೇ ಇದ್ದರೆ ನಡೆಯೋದಿಲ್ಲ. ಇಂತಹ ಯುವಾತ್ಮ, ಈ ಯುವತಿಯರು ಮಾಡುವಂತಹ ನಾನಾ ವಿಚಿತ್ರವಾದ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಕೊಡ್ತೇವೆ ಅಂತ ಮುಂದೆ ಬರೋದೇನೆ ಇವತ್ತು ತುಂಬ ಕಷ್ಟ. ಅಂಥದ್ದರಲ್ಲಿ ನಮ್ಮ ಅನೇಕ ಗಣ್ಯರು, ಹಿರಿಯರು ಈ ಯುವತಿಯರು ಮಾಡುವಂತಹ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ಣವಾದ ಬೆಂಬಲವನ್ನು ನೀಡಿ ಅವರನ್ನು ಪ್ರೋತ್ಸಾಹನೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಕುಳಿತಂತಹ ಎಲ್ಲ ನಮ್ಮ ಗಣ್ಯರು. ಅವರ ಪ್ರೋತ್ಸಾಹ ನಿಜವಾಗಿಯೂ ನಮಗೆ ಬಹಳ ಉತ್ಸಾಹವನ್ನು ತುಂಬುತ್ತೆ. ಆ ಎಲ್ಲ ಗಣ್ಯರು ಬಹಳ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ. ಶ್ರೀಮಠಕ್ಕೆ ವಿಶೇಷ ಅಭಿಮಾನಿಗಳು, ಶ್ರೀಪಾದಂಗಳವರು ವಿಶೇಷ ಭಕ್ತರು. ಅವರಿಗೆ ಯಾರಿಗೂ ಶ್ರೀಪಾದಂಗಳವರು ಫೋನ್ ಮಾಡೋದಿಲ್ಲ, ನಾನು ಫೋನ್ ಮಾಡೋದಿಲ್ಲ, ಸತ್ಯಜ್ಞಾನಾಚಾರ್ಯರು ಫೋನ್ ಮಾಡೋದಿಲ್ಲ. ಇದೇ ಯುವತಿಯರು ಹೋಗಿ ಅವರಲ್ಲಿ ನಾವು ಹೀಗೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನಿಮ್ಮ ಪ್ರೋತ್ಸಾಹನೆ ಬೇಕು ಅಂದರೆ ತುಂಬ ಹೃದಯದಿಂದ ಅವರ ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹವನ್ನು ಮಾಡುವಂತಹ ಒಂದು ವಿಶಿಷ್ಟವಾದ ಕಾರ್ಯವನ್ನು ಆ ಎಲ್ಲ ಹಿರಿಯರು ಮಾಡ್ತಾ ಇದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ, ಯುವಾತ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ನಾನು ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ತಮ್ಮ ಪ್ರೋತ್ಸಾಹ ನಿರಂತರವಾಗಿ ನಮಗೆ ಇರಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ, ಪರಮ ಪೂಜ್ಯ ಶ್ರೀಪಾದಂಗಳವರು ಆ ಎಲ್ಲ ಹಿರಿಯರಿಗೆ ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತ ನಾನು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್
ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಯುವಾತ್ಮ ತಂಡದಿಂದ ಈ ಒಂದು ಸಂಘಟನೆಯಿಂದ ಅನೇಕ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಉತ್ಸಾಹವನ್ನು ತುಂಬುವ ವಿವಿಧ ಕಾರ್ಯಕ್ರಮಗಳನ್ನು ಎಲ್ಲ ಯುವಕ ಯುವತಿಯರು ಸೇರಿ ಮಾಡ್ತಾ ಇದ್ದದ್ದಕ್ಕೆ ಬಹಳ ಸಂತೋಷ ಹಾಗೂ ಬಹಳ ದೊಡ್ಡ ಒಂದು ಭರವಸೆ ಮನಸ್ಸಿನಲ್ಲಿ ನಮಗೆ ಬಂದಿದೆ. ಅನೇಕ ವರ್ಷಗಳಿಂದ ಪ್ರವಚನಗಳನ್ನು ಮಾಡುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಸಮಾಜದ ಹಿರಿಯರ ಸಂಪರ್ಕವನ್ನು ಮಾಡುವಾಗ ಹೇಗಾದರೂ ಮಾಡಿ ಪ್ರವಚನಗಳಿಗೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯುವಕ ಯುವತಿಯರು ಬರಬೇಕು, ಕೆಲವರನ್ನಾದರೂ ಕರೆದುಕೊಂಡು ಬನ್ನಿ, ಸ್ವಲ್ಪ ಹೊತ್ತಾದರೂ ಕರೆದುಕೊಂಡು ಬನ್ನಿ ಅಂತ ಬೇಡಬೇಕಾಗ್ತಿತ್ತು ಪಾಲಕರಿಗೆ, ಹಿರಿಯರಿಗೆ. ಅಂತಹ ಒಂದು ಕಾಲ ಇತ್ತು. ಈಗ ನೋಡ್ತಾ ಇದ್ದರೆ ಅಥವಾ ಈಗ ನಡೆಯುವ ಕ್ರಮದಲ್ಲಿ ಹೀಗೆ ಈ ಯುವಾತ್ಮ ಸಂಘಟನೆ ಮುಂದುವರೆದರೆ ಇನ್ನು ಸ್ವಲ್ಪ ದಿವಸಕ್ಕೆ ಸ್ವಲ್ಪ ಹಿರಿಯರಿಗೆ, ತಂದೆ ತಾಯಿಗಳಿಗೂ ಮುಂದೆ ಕರ್ಕೊಂಡು ಬನ್ನಿ ಅಂತ ಹೇಳೋ ಸಂದರ್ಭ ಬರ್ತದೆ. ನೀವೆಲ್ಲ ಬಹಳ ಧರ್ಮದಲ್ಲಿ ಆಸಕ್ತರಾಗಿದ್ದೀರಿ, ಸ್ವಲ್ಪ ನಿಮ್ಮ ತಂದೆ ತಾಯಿಗಳನ್ನು ಕರೆದುಕೊಂಡು ಬನ್ನಿ, ಹಿರಿಯರನ್ನು ಅನ್ನುವ ಪ್ರಸಂಗ ಬರಬಹುದು ಅಂತ ಅನ್ನಿಸ್ತಾ ಇದೆ. ಅದರ ತಾತ್ಪರ್ಯ ನೀವೆಲ್ಲ ಹಿರಿಯರನ್ನು ಮೀರಿಸಿದ್ದೀರಿ, ತಂದೆ ತಾಯಿಗಳನ್ನು ಮೀರಿಸಿ ಮುಂದೆ ಹೋಗಿದ್ದೀರಿ ಅಂತ ಹೇಳುವುದರಲ್ಲಿ ತಾತ್ಪರ್ಯ ಇಲ್ಲ. ಅವರ ಆಶೀರ್ವಾದ, ಅನುಗ್ರಹದಿಂದಲೇ ನೀವೆಲ್ಲ ಮುಂದೆ ಬಂದಿದ್ದೀರಿ. ಅಷ್ಟು ಉತ್ಸಾಹದಿಂದ ನೀವು ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ದೇವರ ಗುರುಗಳ ವಿಶೇಷವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಯಾವಾಗಲೂ ಇರಲಿ. ಶ್ರೀಮದಾಚಾರ್ಯರ ಒಂದು ಪೂರ್ಣವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇದೆ ಎನ್ನುವುದಕ್ಕೆ ಸಾಕ್ಷಿ ನಿಮ್ಮೊಳಗೆ ವಾಯುದೇವರಿದ್ದಾರೆ. ಯುವ ಅನ್ನೋದನ್ನು ತಿರುಗಿಸಿದರೆ ವಾಯು ಅಂತಾರೆ. ಹಾಗಾಗಿ ನಿಮಗೆಲ್ಲ ವಾಯುದೇವರ, ಮಧ್ವಾಚಾರ್ಯರ, ಶ್ರೀಮದಾಚಾರ್ಯರ ಪೂರ್ಣವಾದಂತಹ ಅನುಗ್ರಹ ಯಾವಾಗಲೂ ಇರಲಿ. ಶ್ರೀಮದಾಚಾರ್ಯರ ಶುದ್ಧವಾದ ಆ ಮಾರ್ಗದರ್ಶನದಲ್ಲಿ, ಅವರ ಉಪದೇಶಕ್ಕೆ ಅನುಗುಣವಾಗಿ ಧರ್ಮದ ಚೌಕಟ್ಟಿನಲ್ಲಿ ಲೌಕಿಕವಾದ, ಸಾಮಾಜಿಕವಾದ ಕಾರ್ಯಕ್ರಮಗಳನ್ನೂ ಮಾಡಬೇಕು. ವಿಶೇಷವಾಗಿ ಧಾರ್ಮಿಕವಾದ ಕಾರ್ಯಕ್ರಮಗಳನ್ನು ಒತ್ತು ಕೊಟ್ಟು ಮಾಡಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಸಾವಿರ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಸೇರಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದು. ಇದೀಗ ಹೇಳಿದರು, ಸಂಸ್ಕೃತದ ತರಬೇತಿ ಶಿಬಿರ ಹಾಗೂ ಹುಟ್ಟುಹಬ್ಬದ ಆಚರಣೆಯನ್ನು ಧಾರ್ಮಿಕವಾಗಿ ದೇವತಾರಾಧನೆ, ದೇವತಾ ಪ್ರಾರ್ಥನೆಯ ಮೂಲಕವಾಗಿ ಮಾಡೋದು ಅಂತ ಬಹಳ ದೊಡ್ಡದು. ನಾನಾ ವಿಧವಾದ ವಿಘ್ನಗಳು, ಕಷ್ಟಗಳು ಜೀವನದಲ್ಲಿ ಬರ್ತವೆ. ಅವುಗಳ ಪರಿಹಾರಕ್ಕಾಗಿ ಒಂದು ಶಕ್ತಿ ಪರಮಾತ್ಮನಿಂದ ಬರಬೇಕು, ಭಗವಂತನ ಅನುಗ್ರಹ ಆಗಬೇಕು. ಅದಕ್ಕಾಗಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ
ಅಥವಾ ವಿವಾಹದ ವಾರ್ಷಿಕೋತ್ಸವ ಇರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ದೇವರ ಪೂಜೆ, ಅಭಿಷೇಕ, ಅರ್ಚನೆ, ಹೋಮ, ಹವನ, ಪಾರಾಯಣ, ದಾನ, ಧರ್ಮ ಇಂತಹ ಅನೇಕ ಸತ್ಕಾರ್ಯಗಳನ್ನು ಮಾಡುವಂತಹದ್ದು ಶಾಸ್ತ್ರೀಯವಾದ ಕ್ರಮ. ಇವತ್ತು ಅದು ಕೇವಲ ಒಂದು ಲೌಕಿಕವಾದ ಕಾರ್ಯಕ್ರಮ. 4 ಜನ ಸೇರಿ ಸಿಹಿ ತಿನ್ನೋದು ಅಂತ, 4 ಜನ ಸೇರಬೇಕು ಅನ್ನೋದು ಸತ್ಯ. ಸಿಹಿಯನ್ನು ದೇವರಿಗೆ ಅರ್ಪಣೆ ಮಾಡಿ ತಿನ್ನೋದು ತಪ್ಪಲ್ಲ. ಅದು ಒಂದು ದೇವರ ಸೇವೆಯ ಅಂಗವಾಗಿರಬೇಕು. ಅಷ್ಟಕ್ಕೆ ಮುಗಿಯಬಾರದು ಅನ್ನುವ ದೃಷ್ಟಿಯಲ್ಲಿ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ಎಲ್ಲರ ಹುಟ್ಟುಹಬ್ಬದ ಆಚರಣೆಯ ಉತ್ಸವವನ್ನು ಮಾಡ್ತಾ ಇರುವುದು, ವಿಶೇಷವಾಗಿ ಜಯಸತ್ಯ ಪ್ರಮೋದ ನಿಧಿಯ ಒಂದು ಸಹಯೋಗದೊಂದಿಗೆ ಅವರ ನೇತೃತ್ವದಲ್ಲಿ ಅತ್ಯಂತ ಸ್ತುತ್ಯವಾದದ್ದು. ಇಲ್ಲಿ ಮಾಡಿದ್ದನ್ನು ಇಲ್ಲಿ ತಿಂಗಳಿಗೆ ಒಂದು ಸಲ ಮಾಡಿದರೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವಾಗ ಉತ್ಸವಗಳು ಬರ್ತದೆ, ಹುಟ್ಟುಹಬ್ಬ ಇರ್ತದೆ, ಆಗ ವೈಯಕ್ತಿಕವಾಗಿ ಮನೆಯ ವಾತಾವರಣದಲ್ಲಿಯೂ ಕೂಡ ಇದು ನಡೆಯಬೇಕು. ಅಲ್ಲಿಯೂ ಪಾರಾಯಣ ಆಗಬೇಕು, ಅಲ್ಲಿಯೂ ದೇವರ ಪೂಜೆ ಆಗಬೇಕು, ಅಲ್ಲಿಯೂ ಉತ್ತಮರಾದ ಸಜ್ಜನರಿಗೆ ಕರೆದು ಅನ್ನದಾನವನ್ನು ಮಾಡಬೇಕು. ಈ ರೀತಿ ಅದರ ಆಚರಣೆ ಮನೆಯಲ್ಲಿಯೂ ಬಂದರೆ ಆಗ ಇಲ್ಲಿ ಮಾರ್ಗದರ್ಶನ ಮಾಡಿದ್ದು ಸಾರ್ಥಕವಾಗ್ತದೆ. ಹೀಗೆ ಒಂದೊಂದೇ ಹೆಜ್ಜೆಯನ್ನು ಮುಂದಿಡ್ತಾ ಪಾಶ್ಚಾತ್ಯರ ಪ್ರಭಾವದಿಂದ ಏನೆಲ್ಲ ನಮ್ಮ ಧಾರ್ಮಿಕವಾದ ಕಾರ್ಯಕ್ರಮಗಳಲ್ಲಿ ಅನೇಕ ವಿಪರ್ಯಾಸಗಳಾಗಿವೆ, ಲೋಪಗಳಾಗಿವೆ, ಅವುಗಳೆಲ್ಲವುಗಳನ್ನು ಸರಿಪಡಿಸಿ ಇನ್ನು ಕೆಲವೇ ದಿನಗಳಲ್ಲಿ ಅತ್ಯಂತ ಶುದ್ಧವಾಗಿ ಸಾಂಪ್ರದಾಯಿಕವಾಗಿ ಹೇಗೆ ನಮ್ಮ ಪ್ರಾಚೀನ ಭಾರತ ಇತ್ತು, ಯಾವ ತರಹದ ಜೀವನವನ್ನು ನಡೆಸ್ತಾ ಇದ್ದರು ಅಂತ ನೋಡಿದರೆ ಅದರ ಬಗ್ಗೆ ಏನಾದರೂ ನಾವು ಕಾಣಬೇಕು ಅಂದರೆ ಯುವಾತ್ಮ ನೋಡಿದರೆ ನಮಗೆ ಗೊತ್ತಾಗತ್ತೆ ಅಂತನ್ನುವ ರೀತಿಯಲ್ಲಿ ಹಾಗೆ ಇನ್ನು ಕೆಲವು ದಿನಗಳಲ್ಲಿ ಹಂತ ಹಂತವಾಗಿ ಧಾರ್ಮಿಕವಾದ ಆಚರಣೆಗಳನ್ನು, ವಿಧಿವಿಧಾನಗಳನ್ನು ಚೆನ್ನಾಗಿ ತಿಳಿದುಕೊಂಡು ಅದನ್ನು ಅನುಷ್ಠಾನದಲ್ಲಿ ತರುವಂತಹ ಪ್ರಯತ್ನವನ್ನು ನೀವೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಅನೇಕ ಪ್ರಶ್ನೆಗಳನ್ನು ಯುವಕರು ಯುವತಿಯರು ಎಲ್ಲರೂ ಇಲ್ಲಿ ಕೇಳಿದ್ದಾರೆ. ಆ ಎಲ್ಲ ಪ್ರಶ್ನೆಗಳ ಬಗ್ಗೆ ತಿಳಿಯುವಾಗ ಪ್ರಧಾನವಾದ ಕೆಲವು ವಿಷಯಗಳ ಬಗ್ಗೆ ಮೊದಲು ನಿರೂಪಣೆಯನ್ನು ಮಾಡಿ ಆಮೇಲೆ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಹೇಳುವುದಕ್ಕೆ ಸಮಯ ಸಾಕಾಗೋದಿಲ್ಲ. ಕೆಲವು ಪ್ರಶ್ನೆಗಳಿಗೆ ವೈಯಕ್ತಿಕವಾದ ವಿಚಾರಗಳನ್ನು ಕೆಲವರು ಕೇಳಿದ್ದಕ್ಕೆ ಅವರು ಸಂದರ್ಭ ಸಿಕ್ಕಾಗ ವೈಯಕ್ತಿಕವಾಗಿಯೇ ಅದರ ಪರಿಹಾರವನ್ನು ಕೇಳಿ ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಯಾವುದು ಪ್ರಾಯ ಎಲ್ಲರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಹಳ ಜ್ವಲಂತವಾದ ಸಮಸ್ಯೆಗಳು ಅಂತ ಸಮಾಜದಲ್ಲಿ ಅನ್ನಿಸ್ತವೆ. ಧಾರ್ಮಿಕ ವಿಷಯದಲ್ಲಿ, ಆಚರಣೆಯ ವಿಷಯದಲ್ಲಿ ಅವುಗಳಿಗೆ ಮಾತ್ರ ಉತ್ತರವನ್ನು ಹೇಳುವ ಪ್ರಯತ್ನವನ್ನು ಮಾಡುತ್ತೇವೆ. ಎಲ್ಲರಿಗೂ ಬರುವ ಒಂದು ಸಹಜವಾದ ಪ್ರಶ್ನೆ, ದೇವರ ವಿಷಯದಲ್ಲಿ ನಾವೆಲ್ಲ ದೇವರನ್ನು ನಂಬುವವರು. ದೇವರನ್ನು ನಂಬುವಂತಹ ನಮಗೆ ಬರುವ ಪ್ರಶ್ನೆ ಎಂದರೆ, ದೇವರು ಎಲ್ಲರನ್ನ ರಕ್ಷಣೆ ಮಾಡುವುದಕ್ಕಾಗಿ, ಉದ್ಧಾರ ಮಾಡುವುದಕ್ಕಾಗಿ, ಎಲ್ಲರಿಗೆ ಸುಖವನ್ನು ಕೊಡುವುದಕ್ಕಾಗಿದ್ದಾನೆ ಅಂತ ನೀವು ಹೇಳ್ತೀರಲ್ವ. ಹಾಗಿದ್ದಾಗ ಯಾಕೆ ಅನೇಕ ಜನರಿಗೆ ಭಗವಂತ ಕಷ್ಟಗಳನ್ನು ಕೊಡ್ತಾನೆ? ಅವರು ಮಾಡಿದಂತಹ ಪಾಪಗಳಿಗೆ ಅವರಿಗೆ ಕಷ್ಟಗಳನ್ನು ಕೊಡ್ತಾನೆ ಅಂದರೆ, ಪಾಪನೇ ಮಾಡದೇ ಇರೋ ಹಾಗೆ ಭಗವಂತ ಮಾಡಲಿಕ್ಕೆ ಆಗೋದಿಲ್ವಾ? ಅವನಿಗೆ ಶಕ್ತಿ ಇಲ್ವಾ? ಶಕ್ತಿ ಇದ್ದರೂ ಮಾಡೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಅನೇಕರು ಕೇಳಿದ್ದಾರೆ. ಇದರ ಬಗ್ಗೆ ಶಾಸ್ತ್ರದಲ್ಲಿ ಬಹಳಷ್ಟು ಸುದೀರ್ಘವಾಗಿ ವಿವರಣೆಗಳನ್ನು ನೀಡಿದ್ದಾರೆ. ಮೊದಲನೆಯದಾಗಿ ಭಗವಂತನ ಶಕ್ತಿಯ ಬಗ್ಗೆ ಪ್ರಶ್ನೆ ಕೇಳೋದಾದರೆ, ಭಗವಂತನಿಗೆ ಏನು ಮಾಡುವುದಕ್ಕೂ ಶಕ್ತಿ ಇದೆ, ಸಾಮರ್ಥ್ಯ ಇದೆ.
ಅದರ ಬಗ್ಗೆ ಯಾವ ಸಂಶಯವೂ ಬೇಡ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ ಅಂತ ಶಾಸ್ತ್ರೀಯ ಪರಿಭಾಷೆಯಲ್ಲೇ ಹೇಳುವಂತಹ ಒಂದು ರೀತಿ. ಏನು ಮಾಡಲಿಕ್ಕೂ ಬರ್ತದೆ, ಏನೂ ಮಾಡದೆ ಕೂಡಲಿಕ್ಕೂ ದೇವರಿಗೆ ಬರ್ತದೆ. ಅದು ನಮಗೂ ಬರ್ತದಲ್ಲ ಅಂತ ನೀವು ಅನ್ಬೋದು. ಏನು ಮಾಡದೆ ಕೂಡ್ಲಿಕ್ಕೆ ಬರ್ತದ? ಶ್ವಾಸೋಚ್ಛ್ವಾಸ ಮಾಡದೆ, ಒಂಚೂರು ಆಚೆ ಈಚೆ ಅಳಗಾಡದೆ, ಮನಸ್ಸಿನಿಂದಲೂ ಏನೂ ವಿಚಾರ ಮಾಡದೆ ಒಂದು ಕ್ಷಣ ಕುಳಿತು ತೋರಿಸಿ ನೋಡೋಣ. ಆಗೋದಿಲ್ಲ. ಕೆಲವುದನ್ನು ಮಾಡಲೇಬೇಕು, ನಡೆದೇ ನಡೀತದೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಆದರೆ ದೇವರಿಗೆ ಆ ಸಾಮರ್ಥ್ಯ ಇದೆ, ಏನು ಮಾಡದೇ ಇರಲಿಕ್ಕೂ ಸಾಧ್ಯ ಇದೆ, ಎಲ್ಲವನ್ನು ಮಾಡುವುದಕ್ಕೂ ಸಾಧ್ಯ ಇದೆ. ಜಗತ್ತಿನಲ್ಲಿ ಯಾವುದು ಯಾವ ರೀತಿಯಾಗಿದೆ ಅದಕ್ಕೆ ಹೊರತಾಗಿ ವಿಪರೀತವಾಗಿ ಮಾಡುವುದಕ್ಕೂ ದೇವರಿಗೆ ಸಾಮರ್ಥ್ಯ ಇದೆ. ಅನ್ಯಥಾ ಕರ್ತುಂ ಸಾಮರ್ಥ್ಯ ಅಂತ. ಏನಾದರೂ ಮಾಡ್ಬೋದು. ಬೆಂಕಿಯನ್ನು ತಂಪು ಮಾಡಬಹುದು. ನೀರು ಇದು ಬಹಳ ಬಿಸಿ, ಬೆಂಕಿ ಇದು ಬಹಳ ತಂಪು. ಪೃಥ್ವಿ ಬಹಳ ಹಗರಾಗಿದೆ, ಆಕಾಶ ಬಹಳ ಭಾರವಾಗಿದೆ ಅಂತ ಮಾಡಬಹುದು ದೇವರು. ಏನು ಮಾಡೋದಕ್ಕೂ ಸಾಮರ್ಥ್ಯ ಇದೆ. ಅನ್ಯಥಾ ಕರ್ತುಂ ಸಾಮರ್ಥ್ಯ ಅಂತ. ಮಣ್ಣಿನಿಂದ ಗಡಿಗೆಯನ್ನು ಮಾಡುತ್ತಾರೆ, ಸ್ವಲ್ಪ ನೀರು ಬೆರೆಸ್ತಾರೆ. ಮಣ್ಣಿನಿಂದ ಆಗೋದು, ಅದನ್ನು ಕಲಿಸುವುದಕ್ಕಷ್ಟೇ ನೀರು ಬೇಕು. ನೀರಿನಿಂದಲೇ ಗಡಿಗೆ ಮಾಡಿ ಬೇಕು ಅಂತ ಸ್ವಲ್ಪ ಪಾನಕದಲ್ಲಿ ಸಕ್ಕರೆ ಹಾಕಿದ ಹಾಗೆ ಒಂದಿಷ್ಟು ಮಣ್ಣು ಹಾಕಿ ಬರೀ ನೀರಿನಿಂದಲೇ ಮಡಿಕೆಯನ್ನು ಮಾಡುವುದಕ್ಕೂ ದೇವರಿಗೆ ಸಾಧ್ಯ ಇದೆ. ಇದೆಲ್ಲ ಊಹೆಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲದ ಮಾತು. ಅನ್ಯಥಾ ಕರ್ತುಂ ಸಾಮರ್ಥ್ಯ ಅಂತಾರೆ ಇದಕ್ಕೆ. ಇದೆಲ್ಲವೂ ಪರಮಾತ್ಮನಿಗೆ ಉಂಟು. ಆದರೆ ಭಗವಂತನ ಒಂದು ಸಂಕಲ್ಪ ಇದೆ. ಶಕ್ತಿ ಇದ್ದದ್ದನ್ನೆಲ್ಲ ಮಾಡ್ತಾರೆ ಅಥವಾ ಮಾಡದೇ ಇದ್ದರೆ ಅವನಿಗೆ ಶಕ್ತಿ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ದೇವರನ್ನು ಬಿಟ್ಬಿಡಿ. ಇಲ್ಲಿ ಕುಳಿತೀರಲ್ಲ ನೀವೆಲ್ಲ, ನಿಮಗೇನೇನು ಶಕ್ತಿ ಇದೆ ಅದೆಲ್ಲ ಮಾಡಲಿಕ್ಕೆ, ಅದನ್ನೆಲ್ಲ ಮಾಡಿ ತೋರಿಸ್ತೀರಾ ನೀವು? ಅದು ಮಾಡ್ತಾ ಇದ್ದೀರಾ? ಮಾಡ್ತೀರಾ? ಇಲ್ಲ, ಮಾಡೋದಿಲ್ಲ. ಮಾಡೋ ಶಕ್ತಿಗಳು ಸಾಕಷ್ಟಿವೆ ನಿಮ್ಮಲ್ಲಿ. ಎದ್ದು ಹಾರಿ ಬಂದು ಈ ಮೈಕೆ ಎತ್ತಿ ಕೆಳಗೆ ಒಗೆದು ಮುರಿದು ಮಾಡಲಿಕ್ಕೆ ನಿಮಗೆ ಆಗತ್ತೋ? ಆಗೋದಿಲ್ಲ. ಮಾಡಿಲ್ಲ ಅಂದರೆ ಶಕ್ತಿ ಇಲ್ಲ ಅಂತ ಅರ್ಥ ಅಂತ ನಾನು ಹೇಳಿದರೆ, ಶಕ್ತಿ ಇದೆ, ನಿಮ್ಮ ಇಚ್ಛೆ ಇಲ್ಲ, ನಿಮಗೆ ಅಪೇಕ್ಷೆ ಇಲ್ಲ. ಅಂತಹ ಕೆಟ್ಟ ಕೆಲಸ ಮಾಡಬಾರದು ಅನ್ನುವಂತಹ ಸಂಕಲ್ಪ ಇದೆ ನಿಮಗೆ. ಆ ಸಂಕಲ್ಪ ಇದೆ ಅನ್ನೋದಕ್ಕೆ ಮಾಡೋದಿಲ್ಲ ಅಷ್ಟೇ. ಹಾಗೆ ಭಗವಂತ, ಅವನ ಶಕ್ತಿ ಹಾಗೂ ಅವನ ಸಂಕಲ್ಪ ಎರಡಿದೆ. ಬೇಕಾದಷ್ಟು ಶಕ್ತಿ ಭಗವಂತನಿಗೆ ಇದೆ, ಆದರೆ ಅವನ ಸಂಕಲ್ಪಕ್ಕೆ ತಕ್ಕಂತೆ ಅವನು ಮಾಡ್ತಾನೆ. ಆ ಭಗವಂತ ಇಟ್ಟುಕೊಂಡ ಸಂಕಲ್ಪ ಏನು ಅಂದರೆ, ಜೀವರಾಶಿಗಳಿಗೆ ತಾನು ಹೇಗೆ ಅನಾದಿ ಕಾಲದಿಂದ ಇದ್ದಾನೆ ಹಾಗೆ ಜೀವರಾಶಿಗಳನ್ನು ಅನಾದಿ ಕಾಲದಿಂದ ತನ್ನ ಜೊತೆಗೆ ರಕ್ಷಣೆ ಮಾಡಿಕೊಂಡು ಪರಮಾತ್ಮ ಬಂದಿದ್ದಾನೆ. ಜೀವರಿಗೂ ಭಗವಂತನಿಗೂ ಬಹಳ ಬಹಳ ಅಂತರ ಇದೆ. ಆದರೆ ಭಗವಂತ ಪ್ರತಿಯೊಬ್ಬ ಜೀವರಾಶಿಯನ್ನು ತನ್ನಂತೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತೆ ಮಾಡಿದ್ದಾನೆ ಎನ್ನುವುದನ್ನು ಗಮನಿಸಿ, ಇದೊಂದು ಅರ್ಥದಲ್ಲಿ ದೇವರ ಬಹಳ ದೊಡ್ಡದಾದಂತಹ ಕರುಣೆ ಎಲ್ಲ ಸಜ್ಜನರ ಮೇಲೆ ದೇವರು ಮಾಡಿದ್ದು. ಎಲ್ಲ ಜೀವರನ್ನೂ ಅನಾದಿ ನಿತ್ಯರನ್ನಾಗಿ ಮಾಡಿದ್ದಾನೆ. ವಿಶೇಷವಾಗಿ ಸಜ್ಜನರು ಸ್ಮರಿಸಬೇಕು ಭಗವಂತನ ಕಾರುಣ್ಯವನ್ನು. ನಾವಿಷ್ಟೆಲ್ಲ ಸಾಧನೆಗಳನ್ನು ಮಾಡಿದರೂ ಒಂದು ದಿನ ನಾನಿಲ್ಲ ಅಂತಾಗಿ ಹೋದರೆ ನಾನೆಲ್ಲ ಮಾಡಿದ್ದು ಏನು ಪ್ರಯೋಜನ? ಎಷ್ಟೋ ಜನ ಸಾಕಷ್ಟು ಕಷ್ಟಪಟ್ಟು ಹಣ ಗಳಿಸ್ತಾರೆ, ಮುಂದೆ ಅದನ್ನು ಅನುಭವಿಸೋದಕ್ಕೆ ಇರೋದೇ ಇಲ್ಲ. ಮನೆ ಕಟ್ತಾರೆ, ಕೆಲವರು ಏನು ಕಟ್ತಾರೆ. ಏನು ಜಗತ್ತಿನೊಳಗೆ ಅಂತಹ ಆರ್ಕಿಟೆಕ್ಚರ್ ಇರಬಾರದು, ಅಷ್ಟು ಬುದ್ಧಿವಂತಿಕೆಯಿಂದ ಬೇಕಾದಷ್ಟು ಹಣ ಇರ್ತದೆ, ಬೇಕಾದಷ್ಟು ಜನರ ಪರಿಚಯ, ಎಲ್ಲವನ್ನೂ ಉಪಯೋಗಿಸಿ ಭಾರಿ ಕಟ್ತಾರೆ. ಅದು ಕಟ್ಟೋದು ಎಷ್ಟರ ಮಟ್ಟಿಗೆ ಅಂದರೆ, ಅವರು ತಮ್ಮ ಜೀವನದ ಸಂಜೆಯವರೆಗೆ ಮನೆ ಕಟ್ಟುವುದರೊಳಗೇ ಕಾಲ ಕಳೀತಾರೆ. ಅಂಥ ಮನೆಯೊಳಗೆ ಸ್ವಲ್ಪ ದಿವಸ ಸುಖವಾಗಿರಬೇಕು ಅನ್ನೋದರೊಳಗೆ ಕಣ್ಣು ಮುಚ್ಚಿಬಿಡ್ತಾರೆ. ಅದನ್ನು ಯಾರೋ ಅನುಭವಿಸ್ತಾರೆ.
ಆದರೆ ನಮ್ಮ ಧಾರ್ಮಿಕ ಮಾರ್ಗದಲ್ಲಿ ಧರ್ಮವನ್ನು ಮಾಡುವಂತಹ ವ್ಯಕ್ತಿ ಎಷ್ಟೋ ಜನ್ಮಗಳಲ್ಲಿ ಧರ್ಮವನ್ನು ಮಾಡ್ತಾನೆ. ಈ ಜನ್ಮದನ್ನೇ ತೆಗೆದುಕೊಳ್ಳೋಣ, ಬೇಕಾದಷ್ಟು ಧರ್ಮಗಳನ್ನು ಮಾಡ್ತಾನೆ. ಆದರೆ ಆ ಧರ್ಮದ ಫಲವನ್ನು ಅನುಭವಿಸಲಿಕ್ಕಾಗದೆ ಕಣ್ಣು ಮುಚ್ಚಿದಾದರೆ ಮಾಡಿದ ಧರ್ಮ ಎಲ್ಲ ವ್ಯರ್ಥವಾಯಿತು ಅಂತ ಭಾವಿಸುವಂತಿಲ್ಲ. ಗಳಿಸಿದ ಹಣ ವ್ಯರ್ಥ ಆಗಬಹುದು, ಕಟ್ಟಿದ ಮನೆ ವ್ಯರ್ಥ ಆಗಬಹುದು, ತೆಗೆದುಕೊಂಡ ವಾಹನಗಳು ವ್ಯರ್ಥವಾಗಬಹುದು. ಆದರೆ ಮಾಡಿದ ಧರ್ಮ ಮಾತ್ರ ಒಂದೂ ವ್ಯರ್ಥವಾಗುವುದಿಲ್ಲ. ಯಾಕೆ ಅಂದರೆ ಅದು ಜನ್ಮಾಂತರಕ್ಕೂ ಬರುತ್ತೆ. ಇದು ಧರ್ಮದಲ್ಲಿರುವಂತಹ ಒಂದು ದೊಡ್ಡದಾದ ಲಾಭ. ಈ ಜನ್ಮದಲ್ಲಿ ಮಾಡಿದಂತಹ ಧರ್ಮದ ಫಲವನ್ನು ಜನ್ಮಾಂತರದಲ್ಲಿ ಅನುಭವಿಸುವುದಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಮತ್ತೆ ಆಗ ಸಾಧ್ಯವಾಗದೇ ಇದ್ದದ್ದನ್ನು ಅದರ ಮುಂದೆಯೂ ಅನುಭವಿಸುವುದಕ್ಕೆ ಸಾಧ್ಯ ಇದೆ. ಮಾಡಿದ ಧರ್ಮ ಮಾತ್ರ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದನ್ನು ಅನುಭವಿಸುವುದಕ್ಕೆ ದೇವರು ನಮ್ಮನ್ನು ಉಳಿಸ್ತಾರೆ. ಈ ಶರೀರ ನಾವಲ್ಲ, ಆತ್ಮ. ನೀವೆಲ್ಲ ಯುವಾತ್ಮ. ನಿಮಗೆ ಯುವ ಶರೀರ ಅಂತ ಹೆಸರು ಕೊಟ್ಟಿಲ್ಲ, ಯುವ ದೇಹ ಅಂತ ಹೆಸರು ಕೊಟ್ಟಿಲ್ಲ, ಯುವಾತ್ಮ ಅಂತ. ನೀವು ಅಜರಾಮರರಾಗಿರ್ತೀರಿ ಎನ್ನುವ ಎಚ್ಚರ ನಮಗಿರಲಿ ಅಂತ ಆ ಹೆಸರನ್ನು ಕೊಟ್ಟರು. ಆತ್ಮನಿಗೆ ಹುಟ್ಟಿಲ್ಲ, ಆತ್ಮನಿಗೆ ಸಾವಿಲ್ಲ. ಈ ಜನ್ಮದಲ್ಲಿ ಮಾಡಿದಂತಹ ಧರ್ಮಕ್ಕೆ ಈ ಜನ್ಮದಲ್ಲಿಯೋ ಬರುವ ಜನ್ಮದಲ್ಲಿಯೋ ಅದರ ಮುಂದೆಯೋ ಅಂತೂ ಇಂತೂ ಒಂದಿಲ್ಲ ಒಂದು ದಿನ ಅದರ ಫಲವನ್ನು ಅನುಭವಿಸಿಯೇ ಆಗಬೇಕು. ಆ ರೀತಿ ಆ ಧರ್ಮದ ಫಲವನ್ನು ಅನುಭವಿಸುವುದಕ್ಕೆ ನಮಗೆಲ್ಲ ದೊಡ್ಡದಾದ ಅವಕಾಶ. ಬೇಕಾದಷ್ಟು ಮನೆಗಳನ್ನು, ಬೇಕಾದಷ್ಟು ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಪದಾರ್ಥಗಳನ್ನು, ಇಷ್ಟರನ್ನು, ಮಿತ್ರರನ್ನು, ಇದನ್ನೆಲ್ಲ ದೇವರು ಕೊಡ್ತಾನೆ ಅನ್ನೋದು ಮುಂದಿಂದು. ಮೊದಲು ಅನುಭವಿಸುವುದಕ್ಕೆ ನಾನಿರಬೇಕಲ್ಲ. ಆ ಆತ್ಮನನ್ನೇ ಪರಮಾತ್ಮ ಕೊಟ್ಟು ನಿತ್ಯನನ್ನಾಗಿ ಮಾಡಿ ದೊಡ್ಡ ಅನುಗ್ರಹ ಮಾಡಿದ್ದಾನೆ. ಆದರೆ ಅದರ ಜೊತೆಗೆ ಭಗವಂತ ಮಾಡಿದ್ದು ಆತ್ಮದ ಸ್ವರೂಪ ಹೇಗಿದೆ ಅದನ್ನು ಹಾಗೇ ಮೇಂಟೈನ್ ಮಾಡ್ತಾನೆ. ಇದು ಭಗವಂತನ ಸಂಕಲ್ಪ. ಭಗವಂತನ ಸಂಕಲ್ಪ ಅದು ಯಾಕೆ ಮಾಡ್ತಾನೆ ಪರಮಾತ್ಮ ಅಂದರೆ, ಉತ್ತಮತೆಯ ಒಂದು ಮಹತ್ವ ಗೊತ್ತಾಗಬೇಕಾದರೆ ಸ್ವಲ್ಪ ಕೆಟ್ಟವರು ಇರಬೇಕು. ಊಟದ ಮಹತ್ವ ಗೊತ್ತಾಗಬೇಕಾದರೆ ಹಸಿವಿರಬೇಕು. ನೀರಿನ ಮಹತ್ವ ಗೊತ್ತಾಗಬೇಕಾದರೆ ನೀರಿಲ್ಲದ ದಾಹದ, ನೀರಡಿಕೆಯ ಪರದಾಟದ ಅನುಭವ ಮನುಷ್ಯನಿಗಿರಬೇಕು. ಬೆಳಕಿನ ಮಹತ್ವ ಗೊತ್ತಾಗಬೇಕು ಅಂದರೆ ಕತ್ತಲೆ ಇರಬೇಕು. ಬದುಕಿನ ಮಹತ್ವ ಗೊತ್ತಾಗಬೇಕು ಅಂದರೆ ಸಾವಿರಬೇಕು. ಸಾವಿದೆ ಅನ್ನೋದಕ್ಕೇನೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಉತ್ಸಾಹ ಇದೆ. ಸಾಯೋದ್ರೊಳಗೆ ಒಂದೇನಾದರೂ ಮಾಡಿ ತೋರಿಸ್ಬೇಕು ಅಂತ. ರಿಟೈರ್ಮೆಂಟ್ ಇದೆ ಅನ್ನುವುದಕ್ಕೆ ರಿಟೈರ್ಮೆಂಟ್ ಆಗೋದ್ರೊಳಗೆ ಒಂದೇನಾದರೂ ಅಚೀವ್ಮೆಂಟ್ ಮಾಡಿ ತೋರಿಸ್ಬೇಕು ಅಂತ ಹಾರ್ತಾನೆ. 120 ವರ್ಷ ನಿನಗೆ ಇದೇ ರೀತಿ ಕೆಲಸದಲ್ಲಿ ಇಟ್ಕೊಳ್ತೀವಿ ಅಂದರೆ ಹಾಸಿಗೆ ಹಸುಕೊಂಡು ಮಲ್ಕೋತಾನೆ ಅಷ್ಟೇ. 5 ವರ್ಷದೊಳಗೆ ನೀವು ನಿಮ್ಮ ಕೆಲಸ ತೋರಿಸಬೇಕು ಅಂದರೆ ರಾಜಕಾರಣಿಗಳೆಲ್ಲ ಅದಷ್ಟು ಉತ್ಸಾಹದಿಂದ ಹಿಂದಿನವರು ಮಾಡದೇ ಇದ್ದದ್ದನ್ನು ನಾವು ಮಾಡಿ ತೋರಿಸ್ತೀವಿ ಅಂತ ಮಾಡಿ ತೋರಿಸುವ ಅಪೇಕ್ಷೆಯನ್ನು ಅನೇಕರೇ ಇಟ್ಕೊಂಡಿರ್ತಾರೆ. ಯಾಕೆ ಅಂದರೆ 5 ವರ್ಷ ಏನು ತೋರಿಸ್ಬೇಕು ಅದರೊಳಗೆ ತೋರಿಸ್ಬೇಕು ಅಂದರೆ ಮತ್ತೆ ಬರುವುದಕ್ಕೆ ಅವಕಾಶ ಇದೆ ಅಂತ. ಅದೇನಿಲ್ಲ, ನೀವು 2 ದಿವಸ ಆದರೂ ಒಮ್ಮೆ ಆರಿಸಿ ಬಂದರೆ ಮುಗಿದು ಹೋಯಿತು ಅಂದರೆ ಯಾರು ಕೆಲಸ ಮಾಡ್ತಾರೆ? ಹೇಳಬೇಕಾದದ್ದು ಯಾವುದಕ್ಕಾದರೂ ಒಂದು ಅಂತ, ಕೊನೆ, ಅದರಂತೆ ಕಷ್ಟ ನಷ್ಟಗಳು ಇದ್ದಾಗ ಇನ್ನೊಂದಕ್ಕೆ ಮಹತ್ವ ಇರ್ತದೆ. ಕಥೆ ನಿಮಗೆಲ್ಲ ಗೊತ್ತು. ಒಬ್ಬ ವ್ಯಕ್ತಿ, ರಾಜ ಪ್ರಾರ್ಥನೆ ಮಾಡಿದನಂತೆ. ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡು, ನಿನಗೇನು ಬೇಕು ವರ ಕೇಳು ಅಂದರೆ, ನಮ್ಮ ದೇಶದಲ್ಲಿದ್ದ ಯಾರಿಗೂ ಹಸಿವೆ ನೀರಡಿಕೆಗಳಿರಬಾರದು, ಹಾಗೆ ನಮ್ಮ ಪ್ರಜೆಗಳಿಗೆ ಅನುಗ್ರಹ ಮಾಡು, ಅದೇ ನನ್ನ ವರ, ನನಗಿನ್ನೇನು ಬೇರೆ ಬೇಡ. ದೇವರ ಅರ್ಥಾತ್ ನೀನು ನನಗೆಲ್ಲ ಕೊಟ್ಟಿದ್ದಿ, ಬೇರೆ ಇನ್ನೇನು ಕೊಡೋದು ಬೇಡ, ನಮ್ಮ ಪ್ರಜೆಗಳಿಗೆ ಹಸಿವೆ ನೀರಡಿಕೆ ಇರಬಾರದು ಅಂತ. ಹಾಗೆಲ್ಲ ಕೇಳಬೇಡ, ಅದು ಇದ್ದದ್ದಕ್ಕೇನೆ ಎಲ್ಲ ಚೆನ್ನಾಗಿದೆ, ಇಲ್ಲ ನನಗೆ ಹಾಗೇ ನೀನು ವರ ಕೊಡಬೇಕು. ಸರಿ, ಇಷ್ಟೆಲ್ಲ ಮಟ್ಟ ತಪಶ್ಚರ್ಯ ಮಾಡಿದ್ದಾನೆ ಪಾಪ ಅಂತ ದೇವರು ತಥಾಸ್ತು ಅಂತ ವರ ಕೊಟ್ಟ, ಮಾಯವಾಗಿ ಬಿಟ್ಟ. ಯಾರಿಗೂ ಹಸಿವೆ ಇಲ್ಲ, ನೀರಡಿಕೆ ಇಲ್ಲ. ರಾಜನ ಮಾತನ್ನು ಮಂತ್ರಿಗಳು, ಸೇನಾಪತಿಗಳು, ಎಲ್ಲ ಸೈನಿಕರು ಎಲ್ಲರೂ ಕೇಳ್ತಾ ಇದ್ದರು. ಮನೆಯೊಳಗಿರುವ ಹಿರಿಯರ ಮಾತನ್ನು ಕಿರಿಯರು ಕೇಳ್ತಾರೆ, ಶ್ರೀಮಂತರ ಮಾತನ್ನು ಕೆಲಸ ಮಾಡುವವರು ಕೇಳ್ತಾರೆ.
ಹೀಗೆಲ್ಲ ನಡೀತಾ ಇತ್ತು. ಒಂದು ಸುಬದ್ಧವಾದ ರೀತಿಯಲ್ಲಿ ದೇಶ ಚೆನ್ನಾಗಿಯೇ ನಡೀತಾ ಇತ್ತು. ಹಸಿವೆ ನೀರಡಿಕೆ ಇಲ್ಲ ಅಂದರೆ ಎಲ್ಲರೂ ಮಾಡುವುದು ಗೇಣು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಯಾರಿಗೂ ಹಸಿವೆ ಇಲ್ಲ, ಯಾರಿಗೂ ನೀರಡಿಕೆ ಇಲ್ಲ. ಉದ್ಯೋಗ ಯಾಕೆ ಮಾಡಬೇಕು, ಸಂಬಳ ಯಾಕೆ ಬೇಕು, ಸಂಬಳ ಕೊಡೋ ಈ ವ್ಯಕ್ತಿ ಯಾಕೆ ಬೇಕು, ನಮ್ಮನ್ನು ಕಾಪಾಡೋ ರಾಜ ಯಾಕೆ ಬೇಕು, ಮಂತ್ರಿ ಯಾಕೆ ಬೇಕು. ಯಾರೂ ಯಾರಿಗೆ ಮರ್ಯಾದೆ ಕೊಡೋದಿಲ್ಲ, ಯಾರೂ ಯಾರ ಮಾತು ಕೇಳೋದಿಲ್ಲ. ತಲೆಗೆ ಬಂದಂತೆ ಎಲ್ಲರೂ ವರ್ತನೆ ಮಾಡ್ತಾ ಇದ್ದಾರೆ. ಮನಸ್ಸಿಗೆ ಬಂದಂತೆ ಇರೋದು, ಹೊಡೆಯೋದು, ಬಡಿಯೋದು, ಮಜಾ ಮಾಡೋದು. ಒಂದು ನಿಯಮ, ನೀತಿ, ನಿರ್ಬಂಧ, ಧರ್ಮ, ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಏನೂ ಇಲ್ಲ. ಯಾಕೆಂದರೆ ಎಲ್ಲರೂ ಪೂರ್ಣರು, ತೃಪ್ತರು. ಆಗ ರಾಜ ಮತ್ತೆ ತಪಶ್ಚರ್ಯ ಮಾಡಿ ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡು ದಯಮಾಡಿ ಹಸಿವೆ ನೀರಡಿಕೆ ಎಲ್ಲರಿಗೂ ಇರೋ ಹಾಗೆ ಮಾಡು ಅಂತ. ಹಾಗೆ ಮತ್ತೆ ಎಲ್ಲರೂ ದಾರಿಗೆ ಬರ್ತಾರೆ. ಹೇಳಬೇಕಾದ ತಾತ್ಪರ್ಯ, ಆ ದೃಷ್ಟಿಯಲ್ಲಿ ಭಗವಂತ ಅವರವರ ಸ್ವರೂಪ ಹೇಗಿದೆ ಅನಾದಿ ಕಾಲದಿಂದ ಹಾಗೇ ಅದನ್ನು ಉಳಿಸಿಕೊಂಡು ಬರ್ತಾನೆ. ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಕಾರ್ಯಗಳನ್ನು ಮಾಡಿಸಿ ಅವರನ್ನು ಉನ್ನತವಾದಂತಹ ಸ್ಥಾನಕ್ಕೆ ಬರುವವರನ್ನು ಉನ್ನತವಾದ ಸ್ಥಾನಕ್ಕೆ, ಮಧ್ಯಸ್ಥಾನದಲ್ಲಿರುವವರು ಹಾಗೆ ಯಾರ ಸ್ವರೂಪದಲ್ಲಿಯೇ ಮೊದಲಿನಿಂದಲೂ ಅವರ ಯೋಗ್ಯತೆಯೇ ದುಷ್ಟವಾದಂಥದ್ದು, ಅನಾದಿ ಕಾಲದಿಂದಲೂ ಕೆಟ್ಟ ಕೆಲಸವನ್ನೇ ಮಾಡಿದವರು, ಅಂಥವರಿಗೆ ಅವರಿಗೆ ಯೋಗ್ಯವಾದ ಸ್ಥಾನವನ್ನು, ಶಿಕ್ಷೆಯನ್ನು ಪರಮಾತ್ಮ ಕೊಡ್ತಾನೆ ಅಂತನ್ನುವುದನ್ನು ಶಾಸ್ತ್ರ ತಿಳಿಸಿದೆ. ಭಗವಂತನಿಗೆ ಎಲ್ಲರನ್ನೂ ಒಂದೇ ರೀತಿ ಮಾಡುವುದಕ್ಕೆ ಶಕ್ತಿ ಸಾಮರ್ಥ್ಯಗಳಿದ್ದರೂ ಕೂಡ ಅವರವರ ಸ್ವಭಾವದಲ್ಲಿ ಹೇಗಿದೆ ಆ ರೀತಿ ಅವರನ್ನು ಉಳಿಸುವ ಮೂಲಕ ಇನ್ನುಳಿದವರಿಗೆ ಯಾವ ರೀತಿ ನಾವು ದುಷ್ಟ ಮಾರ್ಗಕ್ಕೆ ಹೋಗಬಾರದು, ಸನ್ಮಾರ್ಗದಲ್ಲಿ ಇರಬೇಕು, ಇದ್ದರೆ ಅದರಿಂದ ಲಾಭವಾಗುತ್ತೆ ಎನ್ನುವುದನ್ನು ತಿಳಿಸಿಕೊಡುವುದಕ್ಕೆ ಪರಮಾತ್ಮ ಆ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆದ್ದರಿಂದ ದೇವರಿಗೆ ಶಕ್ತಿ ಇಲ್ಲ ಅಂತ ಸರ್ವಥಾ ತಿಳಿದುಕೊಳ್ಳಬಾರದು ಎಂಬುದಾಗಿ ಆ ಪ್ರಶ್ನೆಗೆ ಉತ್ತರವನ್ನು ತಿಳಿಯಬೇಕು. ಧಾರ್ಮಿಕವಾದ ಆಚರಣೆ ಮತ್ತು ಅಧ್ಯಯನ ಹಾಗೂ ವೃತ್ತಿ ಜೀವನವನ್ನು ಹೇಗೆ ಸಮತೋಲ ಮಾಡಿಕೊಳ್ಳುವುದು ಅಂತ, ಇದಕ್ಕೆ ಬೇಕಾದಷ್ಟು ಹಿರಿಯರು, ಸಜ್ಜನರು ಇವತ್ತಿಗೂ ನಿಮಗೆ ಉದಾಹರಣೆಗೆ ಇದ್ದಾರೆ. ದೊಡ್ಡ ಉದ್ಯೋಗದಲ್ಲಿ ಇದ್ದವರು, ಬಿಸ್ನೆಸ್ನಲ್ಲಿ ಇದ್ದವರು, ಆದರೂ ಕೂಡ ಮನೆಯಲ್ಲಿ ಧರ್ಮಾಚರಣೆಯನ್ನು ಚೆನ್ನಾಗಿ ಮಾಡ್ತಾರೆ. ಸ್ನಾನ, ಸಂಧ್ಯಾವಂದನ, ದೇವರ ಪೂಜೆ ಎಲ್ಲವನ್ನು ಮಾಡಿ ಶಾಸ್ತ್ರಗಳ ಶ್ರವಣ ಅಧ್ಯಯನವನ್ನೂ ಮಾಡ್ತಾ ತಮ್ಮ ವೃತ್ತಿ ಜೀವನದಲ್ಲಿಯೂ ಏನೂ ಕಡಿಮೆ ಇಲ್ಲದಂಥ ಸಾಧನೆಯನ್ನು ತೋರಿಸುವ ಬೇಕಾದಷ್ಟು ಹಿರಿಯರಿದ್ದಾರೆ. ಅವರನ್ನು ನೋಡಿದರೆ, ಅವರ ಜೊತೆಗೆ ಮಾತನಾಡಿದರೆ ನಿಮಗೆಲ್ಲ ಬೇಕಾದಷ್ಟು ಹೇಗೆ ಜೀವನದಲ್ಲಿ ನಾವು ಬದುಕಬೇಕು, ಎರಡನ್ನೂ ಸಮಾನವಾಗಿ ನೋಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅದಕ್ಕಾಗಿಯೇ ಮೇಲಿಂದ ಮೇಲೆ ನಮ್ಮ ಉಪನ್ಯಾಸಗಳಲ್ಲಿ ನೀವು ಕೇಳಿರ್ತೀರಿ, ಶ್ರೀರಾಮಚಂದ್ರನ ಆದರ್ಶವನ್ನು ನೀವು ಪರಿಪಾಲನೆ ಮಾಡಬೇಕು. ಯುವಾತ್ಮಾದವರು ಮಾಡಬೇಕಾದ ಅತೀ ದೊಡ್ಡ ಕೆಲಸ ಅಂದರೆ, ಈಗ ಅನೇಕ ಹಿರಿಯರನ್ನು ಕರೆದು ಅವರಿಗೆಲ್ಲ ನೀವು ಸತ್ಕಾರವನ್ನು ಮಾಡಿಸಿದ್ದೀರಿ. ಆ ಹಿರಿಯರಿಂದ ಅನೇಕ ರೀತಿಯ ಸಹಾಯವನ್ನು ತೆಗೆದುಕೊಂಡು ಸತ್ಕಾರ ಮಾಡಿದ್ದು ಅತ್ಯಂತ ಸ್ತುತ್ಯವಾದ ಕಾರ್ಯ. ಇದರ ಜೊತೆಗೆ ನೀವು ಮಾಡಬೇಕಾದ ಇನ್ನೊಂದು ಮುಖ್ಯ ಕಾರ್ಯ ಅಂದರೆ ಅವರ ಜೊತೆಗೆ ಸ್ವಲ್ಪ ಮಾತಾಡಬೇಕು. ಧರ್ಮವನ್ನು ಹಾಗೂ ಲೌಕಿಕ ಜೀವನವನ್ನು ಎರಡನ್ನೂ ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ದೀರಿ ಅಂತ ಸ್ವಲ್ಪ ಕೇಳಿ. ಅನೇಕ ಹಿರಿಯರು ಇವತ್ತಿಗೂ ಎರಡನ್ನೂ ಚೆನ್ನಾಗಿ ಹೊಂದಿಸಿಕೊಂಡು ಅನುಷ್ಠಾನದಲ್ಲಿ ತರುವವರಿದ್ದಾರೆ. ಅವರ ಮಾರ್ಗದರ್ಶನವನ್ನು ನೀವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಶೀಲವೃದ್ಧೈ, ತಪೋವೃದ್ಧೈ, ಜ್ಞಾನವೃದ್ಧೈ, ಅಂಥವರ ವಯೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರ ಯೋಗ್ಯಾಂತರೇಶ್ವಪಿ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಶ್ರೀರಾಮಚಂದ್ರ ಎಲ್ಲ ತರಹದ ವಯೋವೃದ್ಧರು, ಶೀಲವೃದ್ಧರು, ಜ್ಞಾನವೃದ್ಧರು, ತಪೋವೃದ್ಧರು ಅಂಥವರ ಜೊತೆಗೆ ತನ್ನ ಬಿಡುವಿಲ್ಲದ ಅಧ್ಯಯನದ ಪ್ರಸಂಗದೊಳಗೂ ಯುವಕನಾಗಿ ಅಧ್ಯಯನ ಮಾಡುವ ಲೋಕಶಿಕ್ಷಣವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿಯೂ ರಾಮ ಮಧ್ಯ ಮಧ್ಯದಲ್ಲಿ ಹಿರಿಯರ ಜೊತೆಗೆ ಮಾತನಾಡ್ತಾ ಇದ್ದ ಅಂತ. ಆ ಆದರ್ಶವನ್ನು ನೀವು ಇಟ್ಟುಕೊಂಡ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಜೀವನದಲ್ಲಿ ಎಲ್ಲವೂ ಕೆಟ್ಟದ್ದೇ ಆಗ್ತಾ ಇರ್ತದೆ, ಆದರೂ ದೇವರು ಒಳ್ಳೆಯದು ಮಾಡ್ತಾನೆ ಅಂತ ನೀವು ಹೇಳ್ತಾ ಇರ್ತೀರಲ್ಲ, ಇದನ್ನು ಹೇಗೆ ನಂಬೋದು ಅಂತ.
ಜೀವನದಲ್ಲಿ ಎಲ್ಲದ್ದೂ ಕೆಟ್ಟದಾಗ್ತದೆ ಅಂತ ತಿಳಿಯೋದೇ ತಪ್ಪು. ಮನುಷ್ಯನ ಪ್ರವೃತ್ತಿ ಆಗಿದೆ, ಎಲ್ಲದ್ದೂ ಕೆಟ್ಟದಾಗೋದಿಲ್ಲ. ಒಳ್ಳೆಯದನ್ನು ನೆನಪಿನಲ್ಲಿಟ್ಟುಕೊಳ್ಳದೆ ಕೆಟ್ಟದ್ದನ್ನೇ ಬಹಳ ದೊಡ್ಡದಾಗಿ ಮಾಡಿ ನೋಡುವ ಒಂದು ದುರ್ಬುದ್ಧಿ ಮನುಷ್ಯನಲ್ಲಿದೆ. ಮನುಷ್ಯನಿಗೆ ಮನೆಯಿಂದ ಹೊರಗೆ ಹೊರಟಾಗ ಎಡವಿ ಬೀಳ್ತಾನೆ. ಎಡವಿ ಬಿದ್ದಾಕ್ಷಣಕ್ಕೆ ನೋಡಿದ್ರೆ ನಾನು ಎಷ್ಟು ಧರ್ಮ ಕರ್ಮ ಮಾಡ್ತೀನಿ, ಯಾಕೆ ಹೀಗೆ ಬೀಳಬೇಕಾಗಿತ್ತು, ಕಾಲಿಗೆ ಅಂಥ ಪೆಟ್ಟಾಯಿತು, ರಕ್ತ ಬಂದು ಹೋಯಿತು ಅಂತಂತಾನೆ. ಸಾಮಾನ್ಯ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಈ ಪ್ರಶ್ನೆಗಳು ಬರ್ತದೆ. ಅಪ್ರಬುದ್ಧರಾದ ಹಿರಿಯರಿಗೂ ಕೆಲವರಿಗೆ ಪ್ರಶ್ನೆಗಳು ಬರ್ತವೆ. ಇವನು ದಿವಸ ಏನು ಬೀಳೋದಿಲ್ಲ. 360 ದಿವಸಗಳಲ್ಲಿ ಬಿದ್ದದ್ದು ಒಂದು ದಿವಸ. ಬಿದ್ದಾಗ ಅಡಿಯಿಂದ ಮುಡಿಯವರೆಗೆ ಎಲ್ಲ ಸೇಫ್ ಆಗಿದೆ, ಚೆನ್ನಾಗಿದೆ. ಒಂದು ಸ್ವಲ್ಪ ಮೊಳಕಾಲ ಹತ್ತಿರ ತರಚಿದೆ ಅಷ್ಟೇ. ಇಡೀ ದೇಹ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಒಂದು ಕಡೆಗೆ ಪೆಟ್ಟಾಯಿತು, ತರಚಿತು ಅಷ್ಟೇ. ಒಂದು ಸ್ವಲ್ಪ ಪ್ಯಾಂಟೋ ಧೋತರನೋ ಏನು ಉಟ್ಕೊಂಡಿದ್ದಾನೋ ಅದೊಂದು ಸ್ವಲ್ಪ ಹರಿದಿರ್ತದೆ. ಆದರೆ ಇವನನ್ನೋದೇನು ಬರೀ ನನಗೆ ಕಷ್ಟನೇ ಆಗ್ತದೆ ಅಂತ. ಇನ್ನು 359 ದಿವಸ ಸುಖವಾಗಿದ್ದದ್ದು ಮರೆತು ಹೋಯ್ತಾ? ಹೋಗಲಿ, ಬಿದ್ದಾಗಲೂ ಒಂಚೂರು ಕಾಲಿಗೆ ಪೆಟ್ಟಾಯಿತು, ತಲೆಗೆ ಪೆಟ್ಟಾಗಲಿಲ್ಲ, ಉಳಿದ ಯಾವ ಭಾಗಕ್ಕೂ ಪೆಟ್ಟಾಗಲಿಲ್ಲ, ಚೆನ್ನಾಗಿದ್ದೇನೆ, ಅದು ಎಚ್ಚರ ಇಲ್ಲ. ಹಾಗಾದರೆ ಮನುಷ್ಯನ ಪ್ರವೃತ್ತಿ ಹೇಗೆ ಅಂದರೆ ಏನೆಲ್ಲ ಚೆನ್ನಾಗಿದೆ ಅದನ್ನು ನೋಡುವುದಿಲ್ಲ. ಸುಖವಾಗಿರೋದಕ್ಕೆ ದೇವರು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ಅದು ಯಾವುದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ. ಒಂದೇನಾದರೂ ವ್ಯತ್ಯಾಸ ಆದರೆ ಅದನ್ನೇ ದೊಡ್ಡದಾಗಿ ನೋಡುವಂತಹ ಪ್ರವೃತ್ತಿ ಇದೆ. ನಾವು ಮಾಡಿದ ಧರ್ಮಕ್ಕೆ ದೇವರು ಸಂತುಷ್ಟನಾಗಿ, ಈ ಜನ್ಮದಲ್ಲಿ ಮಾಡಿದ್ದಕ್ಕೆ ಅಲ್ಲ, ಜನ್ಮಾಂತರದಲ್ಲಿ ಮಾಡಿದ ಧರ್ಮಕ್ಕೂ ದೇವರು ಪ್ರಸನ್ನನಾಗಿ ನಮ್ಮನ್ನು ಒಳ್ಳೆಯ ಹೊಟ್ಟೆ ಬಟ್ಟೆ ಕೊಟ್ಟು ಸುಖವಾಗಿರುವಂತೆ ಮಾಡ್ತಾನಲ್ಲ, ಇದೆಲ್ಲ ದೇವರು ಮಾಡೋದು ಒಳ್ಳೆಯದನ್ನೇ ಮಾಡ್ತಾ ಇರ್ತಾನೆ. ಬಿದ್ದಾಗಲೂ ಇವನು ಮಾಡಿದಂಥ ಕೇವಲ ಅಧರ್ಮವನ್ನು ಮಾಡಿದರೆ, ಕೇವಲ ಪಾಪವನ್ನೇ ಮಾಡಿದರೆ ಇವನ ಕಾಲೇ ಮುರಿದು ಹೋಗಬೇಕಾಗಿತ್ತು. ಅಧರ್ಮದ ಜೊತೆಗೆ ಧರ್ಮವನ್ನೂ ಮಾಡಿರ್ತಾನೆ, ಪಾಪವನ್ನು ಮಾಡುವುದರ ಜೊತೆಗೆ ಪ್ರಾಯಶ್ಚಿತ್ತವನ್ನೂ ಮಾಡಿರ್ತಾನೆ ಅನ್ನೋದಕ್ಕಾಗಿ ಕಾಲು ಮುರಿದು ಹೋಗುವಂತಹ ಸಂದರ್ಭ ಇದ್ದರೆ ಸ್ವಲ್ಪ ಪೆಟ್ಟಾಗಿ ಅಷ್ಟಕ್ಕೆ ದೇವರು ಅದನ್ನು ಕ್ಷಮೆ ಮಾಡಿರ್ತಾನೆ. ಈ ರೀತಿ ಕೆಟ್ಟದನ್ನು ಮಾಡುವ ಸಂದರ್ಭದೊಳಗೂ, ಕೆಟ್ಟದು ಅಂದ್ರೇನು, ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡುವಾಗಲೂ ಪರಮಾತ್ಮ ಹಿತವಾಗಿ ಮಿತವಾಗಿ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ. ಇದು ದೇವರು ಮಾಡುವಂಥದ್ದು. ನಮಗೆ ಒಳ್ಳೆಯದಕ್ಕೆ ಮಾಡ್ತಾನೆ. ನಾವೇನಾದರೂ ತಪ್ಪು ಮಾಡಿದರೆ ನೀವು ತಿದ್ದಿ ಹೇಳಬೇಕು, ಕಿವಿ ಹಿಂಡಿ ಹೇಳಬೇಕು. ಒಂದೆರಡು ಹೊಡೆದು ಹೇಳಿದರೂ ತಪ್ಪಿಲ್ಲ ಅಂತ ಹಿಂದಿನವರೆಲ್ಲ ಹೇಳುವಂತಹ ಪದ್ಧತಿ ಇದೆ. ನಮಗೆ ಯಾರೂ ಹೇಳೋರೇ ಇಲ್ಲ ಅಂತ ದುಃಖ ಪಡ್ತಾ ಇದ್ದರು. ಯಾರಾದರೂ ಹೇಳುವವರು ಬೇಕು, ಬೈಯುವವರು ಬೇಕು, ತಪ್ಪು ಮಾಡಿದರೆ ಒಂದೆರಡು ಪೆಟ್ಟು ಕೊಟ್ಟು ಹಾದಿಗೆ ತರುವವರು ಬೇಕು ಅಂತ. ಹಾಗೆ ನಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟು ಹಾದಿಗೆ ತರುವುದಕ್ಕೆ ದೇವರು ಸಣ್ಣ ಪುಟ್ಟ ಕಷ್ಟಗಳನ್ನು ಕೊಡ್ತಾನೆ ಅಂದರೆ ನಾವು ಸಂತೋಷ ಪಡಬೇಕು. ನಾವು ಮಾಡಿದ ತಪ್ಪನ್ನು ತಿದ್ದೋದಕ್ಕೆ, ಆ ತಪ್ಪನ್ನು ಪರಿಹಾರ ಮಾಡೋದಕ್ಕೆ, ಶಿಕ್ಷೆ ಕೊಡುವುದಕ್ಕೆ ನಮ್ಮ ದೇವರಿದ್ದಾನೆ ಅಂತ ನಾವು ಸಂತೋಷ ಪಡಬೇಕು. ಅದು ಯಾವುದೂ ದೇವರು ನಮ್ಮ ಮೇಲಿನ ಕ್ರೋಧದಿಂದ, ನಮ್ಮ ಮೇಲಿನ ದ್ವೇಷದಿಂದ ಮಾಡೋದಲ್ಲ. ನಮ್ಮನ್ನು ತಿದ್ದಿ ದಾರಿಗೆ ತರುವುದಕ್ಕೆ, ಪಾಪಗಳನ್ನೆಲ್ಲ ಕಳೆದು ನಮ್ಮನ್ನು ಶುದ್ಧರನ್ನಾಗಿ ಮಾಡುವುದಕ್ಕೆ, ಮಾಡುವಾಗಲೂ ಒಮ್ಮೆ ಕಷ್ಟವಾಗದಂತೆ ಸ್ವಲ್ಪ ಸ್ವಲ್ಪ ಕಷ್ಟಗಳನ್ನು ದೇವರು ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಬೇಕು. ನಮ್ಮ ಹಣೆ ಬರಹದಲ್ಲಿ ಏನಿದೆ ಅದೇ ಆಗೋದಾದರೆ ನಾವು ಯಾಕೆ ಪುಣ್ಯ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂತ. ಇದೀಗ ನಾನೊಂದು ಮಾತು ಹೇಳಿದೆ, ಪಾಪ ಮಾಡಿದ್ದರೂ ಕೂಡ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಆ ಪಾಪದ ಫಲವನ್ನು ದೇವರು ಕಡಿಮೆ ಮಾಡ್ತಾನೆ. ಇವನು ಮಾಡಿದ ಪಾಪ, ಆ ಪಾಪಕ್ಕೆ ತಕ್ಕಂತೆ ಬಹಳ ಘೋರವಾದ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹಣೆ ಬರಹದಲ್ಲಿದೆ. ಆದರೆ ಭಗವಂತ ಅವನು ಮತ್ತೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ, ದೇವರಿಗೆ ಪ್ರಾರ್ಥನೆ ಮಾಡಿದರೆ, ಸ್ತೋತ್ರ ಹೇಳಿದರೆ, ಜಪ ಮಾಡಿದರೆ, ಹೋಮ ಮಾಡಿದರೆ, ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ, ಏನೋ ಒಂದು ಒಳ್ಳೆಯ ಕೆಲಸ ದಾನ ಧರ್ಮ ಮಾಡಿದರೆ, ಇವನು ಮಾಡಿದ ತಪ್ಪಿಗೆ ಇವನಿಗೆ 10 ಶಿಕ್ಷೆ ಆಗಬೇಕಾಗಿತ್ತು. ತಿಳಿದುಕೊಳ್ಳಿ, 10 ದಿನ ಬಹಳ ಜೋರಾಗಿ ಜ್ವರ ಬರಬೇಕು, ಅಂಥ ಪಾಪವನ್ನು ಮಾಡಿದ್ದಾನೆ. ಆದರೆ ಹರಿನಾಮ ಸ್ಮರಣೆ ಮಾಡಿದ್ದಾನೆ, ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ದಾನೆ, ಒಳ್ಳೆಯ ಕೆಲಸ ಮಾಡಿದ್ದಾನೆ, ದಾನ ಧರ್ಮಗಳನ್ನು ಮಾಡಿದ್ದಾನೆ, ಗಂಗಾ ಸ್ನಾನ ಮಾಡಿದ್ದಾನೆ,
ಅಂತಾದರೆ ಆ 10 ದಿನ ಬರೋ ಜ್ವರ ಒಂದು ದಿವಸ ಬಂದು ಹೋಗ್ತದೆ. 3-4 ಡಿಗ್ರಿ ಬರೋದು 98, 99 ಅಷ್ಟರೊಳಗೆ ಬಂದು ತಕ್ಕ ಮಟ್ಟಿಗೆ ಬಂದು ಪಾರಾಗಿ ಬಿಡ್ತಾನೆ. ಜ್ವರ ಬರಬೇಕು ಅಂತ ಹಣೆ ಬರಹದಲ್ಲಿದೆ, ಪಾಪ ಮಾಡಿದ್ದಾನೆ ನಿಜ, ಆದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡದ್ದಕ್ಕೆ ಆ ಪಾಪದ ಫಲವನ್ನು ದೇವರು ಕಡಿಮೆ ಮಾಡುತ್ತಾನೆ. ಪ್ರಾಯಶ್ಚಿತ್ತ ಬಹಳ ಜೋರಾದರೆ ಎಷ್ಟೋ ಪಾಪಗಳ ಫಲವನ್ನು ದೇವರು ಪೂರ್ಣವಾಗಿ ಬರದೇ ಇರೋ ಹಾಗೆಯೂ ಪರಿಹಾರವನ್ನು ಮಾಡಬಹುದು. ಅಂತಹ ಅನುಗ್ರಹವನ್ನು ದೇವರು ಮಾಡ್ತಾನೆ. ಆದ್ದರಿಂದ ಹಣೆ ಬರಹ ನನಗೆ ತಿದ್ದಿಕೊಳ್ಳುವುದಕ್ಕಾಗುವುದಿಲ್ಲ, ಬೆವರು ವರ್ಷಕೋಬಹುದು, ಹಣೆ ಬರಹ ತಿದ್ದಲಿಕ್ಕಾಗುವುದಿಲ್ಲ. ಆದರೆ ಹಣೆ ಬರಹವನ್ನು ತಿದ್ದುವುದಕ್ಕೆ, ಮಾಡಿದ ಪಾಪದ ಫಲವನ್ನು ಕಡಿಮೆ ಮಾಡುವುದಕ್ಕೆ, ಅಥವಾ ಬಹಳಷ್ಟು ಪುಣ್ಯವನ್ನು ಮಾಡಿದರೆ ಅಪ್ರಾರಬ್ಧ ಅಂತಾರೆ, ಇನ್ನೂ ಯಾವ ಪಾಪದ ಫಲವನ್ನು ಅನುಭವಿಸುವುದಕ್ಕೆ ಪ್ರಾರಂಭ ಮಾಡಿಲ್ಲ, ಅಂತಹ ಪಾಪದ ಫಲವನ್ನು ಪೂರ್ಣವಾಗಿ ಕಡಿಮೆ ಮಾಡುವುದಕ್ಕೂ ನಿವಾರಣೆ ಮಾಡುವುದಕ್ಕೂ ದೇವರಿಗೆ ಸಾಮರ್ಥ್ಯ ಇದೆ. ಯಾವ ಸತ್ಕರ್ಮಗಳು ಕೂಡ ವ್ಯರ್ಥ ಅಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ಮನಸ್ಥಿತಿಯನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು ಅಂತ, ದೇವರ ಮಹಿಮೆಯನ್ನು ಹೆಚ್ಚು ಹೆಚ್ಚು ಕೇಳುತ್ತಾ ಹೋಗಬೇಕು. ಇತಿಹಾಸ ಪುರಾಣಗಳ ಶ್ರವಣವನ್ನು ಹೆಚ್ಚು ಮಾಡಬೇಕು. ನಮ್ಮ ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ಉದ್ದೇಶಗಳಿಗಾಗಿ ಮಾತ್ರ ದೇವರಲ್ಲ, ದೇವರು ವಿಶ್ವವ್ಯಾಪಿ, ಅನಾದಿ ನಿತ್ಯ, ಅನಂತ ಉಪಕಾರಗಳನ್ನು ಮಾಡಿದವ. ನಿರಂತರವಾಗಿ ಅವನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಸಂಸಾರವನ್ನೇ ಪರಿಹಾರ ಮಾಡಿ ಮೋಕ್ಷವನ್ನು ಕೊಡುವ ಸಾಮರ್ಥ್ಯ ಇದ್ದವನು ದೇವರು ಎಂಬೆಲ್ಲ ಈ ಪ್ರಜ್ಞೆ ಯಾವಾಗ ಮನುಷ್ಯನಲ್ಲಿ ದೃಢವಾಗ್ತದೆ, ಆಗ ಈ ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ಪರಿಸ್ಥಿತಿ ದೂರ ಆಗಿ ನಿತ್ಯದಲ್ಲಿಯೂ ಕೂಡ ಆ ಭಗವಂತನ ಸ್ಮರಣೆಯನ್ನು ಮಾಡುವಂತಹ ಒಂದು ಪ್ರವೃತ್ತಿ ಮನುಷ್ಯನಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಇದೆ. ನಾವು ಧರ್ಮವನ್ನು ಪಾಲಿಸುವಾಗ ಸಮಾಜದ ಮಧ್ಯದಲ್ಲಿ ಕೆಲವರು ಅದನ್ನು ನಿಂದೆ ಮಾಡ್ತಾರೆ, ಅವಮಾನ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಸಹಿಸಿಕೊಂಡ್ರೆ ನಮ್ಮ ಧರ್ಮಕ್ಕೆ ನಾವು ಅವಮಾನ ಮಾಡಿದಂತೆ ಆಗ್ತದೆ ಎನ್ನುವ ದೃಷ್ಟಿಯಲ್ಲಿ ನಾವು ಧರ್ಮವನ್ನು ಸಮಾಜದ ಮಧ್ಯದಲ್ಲಿ ಮಾಡಲೇಬಾರದಾ, ಅಥವಾ ಮಾಡಿದರೆ ಯಾರಾದರೂ ವಿರೋಧಿಸಿದರೆ ಅವರ ಜೊತೆಗೆ ಜಗಳ ಆಡಬೇಕಾ, ಪ್ರತಿಭಟನೆ ಮಾಡಬೇಕಾ, ಹೇಗಿರಬೇಕು ಅಂತ ಕೇಳಿದ್ದಾರೆ. ಸುಮ್ಮನೆ ಎಲ್ಲರ ಜೊತೆಗೆ ಜಗಳ ಆಡುವ ಅವಶ್ಯಕತೆ ಇಲ್ಲ. ಆದರೆ ನಾವು ಪ್ರಾಮಾಣಿಕವಾಗಿ ನಮ್ಮ ಧರ್ಮವನ್ನು ಆಚರಣೆ ಮಾಡ್ತಾ ಇರಬೇಕು. ಇನ್ನೊಬ್ಬರಿಗೆ ಹಿಂಸೆ ಕೊಡದಂತೆ ನಮ್ಮಷ್ಟಕ್ಕೆ ನಾವು ನಮ್ಮದೇ ಆದ ಧರ್ಮವನ್ನು ಆಚರಣೆ ಮಾಡಿದಾಗ, ಯಾರಾದರೂ ಅದಕ್ಕೆ ತೊಂದರೆ ಕೊಟ್ಟಾಗ ಅದನ್ನು ಒಂದು ರೀತಿಯ ಸಂಘಟನೆಯನ್ನು ಮಾಡಿಕೊಂಡು ನಮ್ಮ ಧರ್ಮವನ್ನು ಉಳಿಸಿಕೊಳ್ಳುವುದಕ್ಕೆ ಏನು ಪ್ರಯತ್ನ ಬೇಕೋ ಅದನ್ನು ಅವಶ್ಯವಾಗಿ ಮಾಡಬೇಕು. ಇಲ್ಲದಿದ್ದರೆ ಇನ್ನು ಕೆಲವು ದಿನಗಳಲ್ಲಿ ಧರ್ಮವನ್ನು ಮಾಡುವುದೇ ಬಹಳ ಕಷ್ಟವಾಗ್ತದೆ. ಅಯ್ಯೋ, ಯಾರಾದರೂ ನಗುತ್ತಾರೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಶಾಲೆಗೆ ಬರಬೇಕು ಅಂದರೆ ಜನವಾರ ಕತ್ತರಿಸಿಕೊಂಡು ಬರಬೇಕು ಅಂದರೆ ಸರಿ ಕತ್ತರಿಸಿಕೊಂಡು ಬರ್ತೇವೆ ಅಂತ ಒಪ್ಪಿಕೊಂಡ್ರೆ ನಮ್ಮ ಬ್ರಾಹ್ಮಣ್ಯ ಹೇಗೆ ಉಳಿಯುವುದಕ್ಕೆ ಸಾಧ್ಯ? ಸರ್ವಥಾ ಆ ತರಹದ ಕಾಂಪ್ರಮೈಸಿಗೆ ಹೋಗುವುದಲ್ಲ. ನಮ್ಮ ಧರ್ಮವನ್ನು ನಾವು ಉಳಿಸಿಕೊಳ್ಳಲೇಬೇಕು. ಬ್ರಾಹ್ಮಣ್ಯವನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳಬೇಕು. ಅದಲ್ಲದಂತೆ ಏನೇನು ಧರ್ಮ ಇದೆ, ನಮ್ಮ ಸನಾತನ ಧರ್ಮ, ವೈದಿಕ ಧರ್ಮ, ಅನೂಚಾನ ಪರಂಪರೆಯಿಂದ ಬಂದದ್ದು, ಅದನ್ನು ಉಳಿಸಿಕೊಳ್ಳುವ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು. ಆದಷ್ಟು ಎಲ್ಲರ ಜೊತೆಗೆ ಸೌಹಾರ್ದದಿಂದ ಇದ್ದೇ ಧರ್ಮವನ್ನು ಪರಿಪಾಲನೆ ಮಾಡುವುದು ನಮ್ಮ ಸ್ವಭಾವ. ಹಾಗೇ ಪ್ರಯತ್ನ ಮಾಡಬೇಕು. ಅನಿವಾರ್ಯ ಸಂದರ್ಭಗಳು ಬಂದಾಗ ಸಾಂಘಿಕವಾಗಿ ನಮ್ಮ ಧರ್ಮದ ರಕ್ಷಣೆಗೆ ನಾವೆಲ್ಲ ಪ್ರಯತ್ನ ಮಾಡಿ, ಏನಾದರೂ ವಿರೋಧಿ ಶಕ್ತಿಗಳು ಚಟುವಟಿಕೆಗಳನ್ನು ಮಾಡಿದರೆ ಅದನ್ನು ಪ್ರತಿಭಟಿಸಿ ನಮ್ಮ ಧರ್ಮವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಅವಶ್ಯವಾಗಿ, ಅದರಲ್ಲಿಯೂ ನೀವೆಲ್ಲ ಯುವಾತ್ಮಾದವರು ಸೇರಿ ಇಂತಹ ಸಂದರ್ಭಗಳಲ್ಲಿ ಸಂಘಟಿತರಾಗಿದ್ದರೆ ಯಾರೂ ಧರ್ಮದ ಬಗ್ಗೆ ಚಕಾರವನ್ನು ಎತ್ತುವುದಕ್ಕೆ ಧೈರ್ಯ ಮಾಡೋದಿಲ್ಲ. ಕೆಲವು ಊರುಗಳಲ್ಲಿ, ಅರ್ಥಾತ್ ಬೆಂಗಳೂರಿನ ವ್ಯಕ್ತಿ ನಾನು ಅಂತ ಒಬ್ಬರು ಬರೆದಿದ್ದಾರೆ, ಧರ್ಮದ ವಾತಾವರಣ ಇಲ್ಲಿದೆ, ಬೇರೆ ಊರುಗಳಲ್ಲಿ ಟ್ರಾನ್ಸ್ಫರ್ ಆಗಿ ಹೋದರೆ ಅಲ್ಲಿ ಧರ್ಮದ ವಾತಾವರಣ ಇಲ್ಲದೇ ಇದ್ದಾಗ ಹೇಗೆ ಧರ್ಮವನ್ನು ಮಾಡಬೇಕು ಅಂತ. ವಾತಾವರಣ ಇದ್ದಾಗ ಹೆಚ್ಚು ಅನುಕೂಲ ಆಗಬಹುದು,
ಆದರೆ ಅನಿವಾರ್ಯ ಕಾರಣಗಳಿಂದ ಬೇರೆ ಊರಿಗೆ ಹೋಗುವ ಸಂದರ್ಭ ಬಂದಾಗ ತನ್ನ ಸಂಧ್ಯಾವಂದನೆ, ದೇವರ ಪ್ರಾರ್ಥನೆ, ಧ್ಯಾನ, ಪಾರಾಯಣ ಇವುಗಳನ್ನು ಮಾಡುವುದಕ್ಕೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಎಷ್ಟೇ ಕಷ್ಟ ಇದ್ದರೂ, ವಾತಾವರಣ ಇಲ್ಲದೇ ಇದ್ದರೂ ತನ್ನ ನಿತ್ಯದ ಅನುಷ್ಠಾನದಲ್ಲಿ, ಧರ್ಮದಲ್ಲಿ ಯಾವುದೇ ರೀತಿಯ ಸಂಕೋಚ ಇಲ್ಲದಂತೆ, ಸ್ವಲ್ಪ ಸಂಕೋಚ ಆದರೂ ಅಡ್ಡಿ ಇಲ್ಲ, ಬಿಡಬಾರದು, ಪರಿತ್ಯಾಗವನ್ನು ಮಾಡಬಾರದು. ಹೆಚ್ಚು ಭಜನೆ ಪಾರಾಯಣ ಮಾಡೋದಕ್ಕೆ 4 ಜನ ಇಲ್ಲದೇ ಇದ್ದಾಗ ಸಾಧ್ಯ ಇಲ್ಲ ಅಂದರೆ ತನ್ನ ನಿತ್ಯದ ಧರ್ಮಾಚರಣೆ ಎಷ್ಟು ಕನಿಷ್ಠ ಪಕ್ಷ ಮಾಡಬೇಕೋ ಅಷ್ಟನ್ನಾದರೂ ಮಾಡಲೇಬೇಕು. ಲೌಕಿಕದಲ್ಲಿಯೂ ಇದ್ದು ಶಾಸ್ತ್ರಾಧ್ಯಯನವನ್ನು ಹೇಗೆ ಮಾಡಬೇಕು ಅಂತ ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ನಮ್ಮ ಶ್ರೀಮಠದ ವತಿಯಿಂದ ಮಾಡಲಾಗಿದೆ. ನಿಮಗೇ ಗೊತ್ತಿದ್ದಂತೆ ಆನ್ಲೈನಲ್ಲಿ ಬೇಕಾದಷ್ಟು ಪಾಠಗಳನ್ನು, ಸರ್ವಮೂಲ ಗ್ರಂಥದ ಪಾಠಗಳು, ಗೀತೆಯ ಪಾಠ, ಕನ್ನಡದಲ್ಲಿ, ಆಂಗ್ಲ ಭಾಷೆಯಲ್ಲಿ ಎಲ್ಲ ರೀತಿಯ ಅಧ್ಯಯನ ಮಾಡುವಂತಹ ವ್ಯವಸ್ಥೆಗಳನ್ನು, ಅನುಕೂಲತೆಗಳನ್ನು ಶ್ರೀಮಠದಿಂದ ಮಾಡಿದ್ದಿದೆ. ಅದರ ಉಪಯೋಗವನ್ನು ಅನೇಕ ಸಜ್ಜನರು ತೆಗೆದುಕೊಳ್ತಾ ಇದ್ದಾರೆ. ಅವಶ್ಯವಾಗಿ ನಿಮಗೆ ಅಪೇಕ್ಷೆ ಇರುವ ಬೇರೆ ಬೇರೆ ವಿಷಯಗಳನ್ನು ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ಮಾಡಬಹುದು. ಆದರೆ ಪ್ರತ್ಯಕ್ಷವಾಗಿ ಬಂದು ಶಾಸ್ತ್ರದ ಶ್ರವಣವನ್ನು ಮಾಡುವ ಸಾಧ್ಯತೆ ಇದ್ದವರು ಪ್ರತ್ಯಕ್ಷವಾಗಿಯೇ ಮಾಡಬೇಕು. ಅದರಿಂದ ಬಹಳ ಲಾಭ, ವಿಶೇಷವಾದಂತಹ ಪುಣ್ಯ. ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗದೇ ಇದ್ದವರು ಇದ್ದಲ್ಲಿಯೇ ಶ್ರವಣವನ್ನು ಮಾಡಬಹುದು. ಹನುಮಂತ ದೇವರು ಪರದೇಶಕ್ಕೆ ಹೋದಾಗ ನಾವ್ಯಾಕೆ ಹೋಗಬಾರದು ಅಂತ ಕೇಳಿದ್ದಾರೆ. ನಮಗಿರುವ ಒಂದು ದೊಡ್ಡ ಸಮಸ್ಯೆ ಅಂದರೆ ನಮ್ಮ ದೇಶದೊಳಗೆ ಬಹಳಷ್ಟು ಹಣ, ಸಾಕಷ್ಟು ಹಣ ಈ ಔಷಧಗಳಿಗೆ ವೇಸ್ಟ್ ಆಗ್ತಾ ಇದೆ. ಔಷಧಿಗಳು, ಅನೇಕ ಅದಕ್ಕೆ ಸಂಬಂಧಪಟ್ಟಂತಹ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದಕ್ಕೆ ಬೇಕಾಗಿರುವಂತಹ ವಿವಿಧ ಮಷಿನ್ಗಳು, ಎಷ್ಟೆಷ್ಟೋ ಕೋಟಿ, ಒಂದೊಂದು ಹಾಸ್ಪಿಟಲ್ಲು ಅಂದರೆ ಲೆಕ್ಕ ಇಲ್ಲ, ಅಷ್ಟು ಹಣ ವೇಸ್ಟ್ ಆಗ್ತಾಯಿದೆ. ಅದರ ಬದಲು ಅದೇ ಹಣ ಉಳಿಸಿಕೊಂಡ್ರೆ ಎಲ್ಲರೂ ಇನ್ನೂ ಚೆನ್ನಾಗಿ ಬೇರೆ ಬೇರೆ ಬೇಕಾದಷ್ಟು ಮೈ ತುಂಬ ಬಂಗಾರ ಹಾಕ್ಕೊಂಡು ಓಡಾಡ್ಬೋದು, ಆ ಹಾಸ್ಪಿಟಲ್ಲಿಗೆ ದುಡ್ಡು ಹಾಕೋದ್ರ ಬದಲು. ಅದಕ್ಕೆ ಹನುಮಂತ ದೇವರಂತೆ ಆಗಬೇಕು ಅಂತ ಯಾರು ಬಯಸಿದ್ದೀರಿ ಅವರು ಹೋಗಿ ಒಂದಿಷ್ಟು ಗಂಧಮಾದನ ಪರ್ವತವನ್ನು ತಂದು ಕೊಟ್ಟರೆ ಎಲ್ಲರೂ ಕೂಡ ಆ ಸಂಜೀವಿನಿ ಔಷಧದ ಗಾಳಿಯಿಂದಲೇ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ. ನೀವು ತಂದ 2ನೇ ದಿವಸ ಎಲ್ಲ ಹಾಸ್ಪಿಟಲ್ಗಳನ್ನು ಮುಚ್ಚಬೇಕು ಅನ್ನುವಂತಹ ಶುಭ ಸಂಕಲ್ಪವನ್ನು ಇವತ್ತಿನ ಶುಭ ಮುಹೂರ್ತದಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ. ಹನುಮಂತ ದೇವರ ಹಾಗೆ ಮಾಡ್ತೀವಿ ಇದ್ದರೆ, ಹನುಮಂತ ದೇವರು ವಾಯುದೇವರು, ಎಲ್ಲ ಜೀವರಿಗೆ ನಿಯಾಮಕರು, ಸರ್ವತ್ರ ವ್ಯಾಪ್ತರವರು, ಅವರಿಲ್ಲದಿರುವ ಸ್ಥಳ ಇಲ್ಲ. ದೇವರು ಹನುಮಂತ ದೇವರ ಹಾಗೆ ನಾವು ಮಾಡ್ತೇವೆ ಅನ್ನೋ ಹಾಗಲ್ಲ. ಹನುಮಂತ ದೇವರು ಸಕಲ ಸಜ್ಜನರ ರಕ್ಷಣೆಗಾಗಿ ಮಾಡಿದ್ದು, ಶ್ರೀರಾಮಚಂದ್ರನು ಹೋಗಿ ಬಂದದ್ದು ಅದೆಲ್ಲ ಬೇರೆ. ದೇವರು ವಾಯುದೇವರು ಮಾಡಿದಂತೆ ನಾವು ಮಾಡುವುದಲ್ಲ. ನಮಗೆ ವಿಹಿತವಾದ ಧರ್ಮಗಳನ್ನು ಉಳಿಸಿಕೊಳ್ಳುವುದಕ್ಕೆ ಶಾಸ್ತ್ರದಲ್ಲಿ ಯಾವ ಚೌಕಟ್ಟನ್ನು ಹೇಳಿದ್ದಾರೆ ಆ ಚೌಕಟ್ಟಿನಲ್ಲಿ ನಾವಿರಬೇಕು. ಇವತ್ತು ಕೆಲವರು ಅನಿವಾರ್ಯ ಕಾರಣಗಳಿಂದ ಪರದೇಶಗಳಿಗೆ ಹೋಗುವ ಸಂದರ್ಭ ಬಂದಾಗಲೂ ಕೂಡ ದೇವರ ಸ್ಮರಣೆ, ಭಗವಂತನ ಧ್ಯಾನ, ಚಿಂತನೆ ಇವುಗಳನ್ನು ಮಾತ್ರ ಬಿಡದಂತೆ ಯಾವ ದೇಶಕ್ಕೆ ಹೋದರೂ ಹರಿಸ್ಮರಣೆಯನ್ನು ಬಿಡಬಾರದು, ವಾಯುದೇವರ ಸ್ಮರಣೆಯನ್ನು ಬಿಡಬಾರದು. ತನ್ನ ಧರ್ಮ, ತನ್ನ ಸನಾತನ ಧರ್ಮ, ಈ ಬ್ರಾಹ್ಮಣ್ಯ ಇದನ್ನು ಮಾತ್ರ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಎಲ್ಲಿದ್ದರೂ ಮಾಡಬೇಕು. ಆದರೆ ಯಾಕಂದರೆ ಇದು ಒಂದಕ್ಕೆ ಮುಗಿಯೋದಿಲ್ಲ. ದೇವರ ಹಾಗೆ ಮಾಡೋದು ಅಂದರೆ ದೇವರು ಬೇಕಾದ್ದು ಮಾಡಿದ್ದಾನೆ. ಎಲ್ಲವನ್ನೂ ದೇವರಂತೆ, ವಾಯುದೇವರಂತೆ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ತಡವಾಗಿ ಮನೆಗೆ ಬರುವ ಸಂದರ್ಭ ಇದೆ, ಉದ್ಯೋಗದಿಂದ ಸಂಧ್ಯಾವಂದನವನ್ನು ಏನು ಮಾಡಬೇಕು ಅಂತ ಬಂದ ಮೇಲಾದರೂ ಮಾಡಿ ಪ್ರಾಯಶ್ಚಿತ್ತಕ್ಕಾಗಿ ಒಂದು ಅರ್ಘ್ಯವನ್ನು ಹೆಚ್ಚು ಕೊಟ್ಟು ಸಂಧ್ಯಾವಂದನವನ್ನು ಮಾಡಬೇಕೇ ಹೊರತು ಸಂಧ್ಯಾವಂದನವನ್ನು ಮಾಡದೆ ಸರ್ವಥಾ ಇರಬಾರದು. ಮನೆಯಲ್ಲಿ ಹಿರಿಯರೇ ಧರ್ಮದ ವಿರುದ್ಧ ಆಚರಣೆಯನ್ನು ಮಾಡುವಾಗ ನಾವು ಹೇಗೆ ಧರ್ಮವನ್ನು ಮಾಡೋದು ಅಥವಾ ಅದನ್ನು ಸಹನೆ ಮಾಡೋದು ಅಂತ ವಿನಯದಿಂದ ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು, ವಿಜ್ಞಾಪನೆ ಮಾಡಬೇಕು. ಹಿರಿಯರ ಜೊತೆಗೆ ಜಗಳ ಆಡಬಾರದು. ಆದರೆ ತಾವು ಮಾಡುವ ಧರ್ಮಕ್ಕೆ ಅನುಕೂಲ ಮಾಡಿ ಕೊಡುವುದಕ್ಕೆ ಅಥವಾ ಅವರಿಗಿಂತಲೂ ಹಿರಿಯರಿಂದ ಅವರಿಗೆ ಹೇಳಿಸಬೇಕು, ಗುರುಗಳಿಂದ ಹೇಳಿಸಬೇಕು. ಅವರೂ ಧರ್ಮಕ್ಕೆ ಅನುಕೂಲವಾಗುವಂತೆ ಪ್ರಯತ್ನ ಮಾಡಬೇಕು. ಇಷ್ಟೂ ಮೀರಿ ಅವರು ಧರ್ಮಕ್ಕೆ ಸಹಾಯ ಮಾಡದಿದ್ದಾಗ ತನ್ನ ಪಾಡಿಗೆ ತನಗೆಷ್ಟು ಸಾಧ್ಯವೋ ಅಷ್ಟು ಧರ್ಮವನ್ನು
ಆಚರಣೆ ಮಾಡ್ತಾ ಹೋಗಬೇಕು. ಅನಿವಾರ್ಯವಾಗಿ ಆಫೀಸುಗಳಲ್ಲಿ ಪಾರ್ಟಿ ಕರೆದಾಗ ಕುಡಿಯುವ ಸಂದರ್ಭ ಬರ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಕೆಲವರು ಕೇಳಿದ್ದಾರೆ. ಸ್ನಾನ ಸಂಧ್ಯಾ ವಂದನೆ ಮಾತ್ರ ನಾವು ಮಾಡ್ತೇವೆ, ಅದರೊಳಗೇನು ಕಾಂಪ್ರಮೈಸ್ ಇಲ್ಲ, ತಪ್ಪದೇ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ದೇವಸ್ಥಾನಗಳಿಗೆ ಬಂದಾಗ ತೀರ್ಥವನ್ನು ತಗೊಳ್ತೇವೆ, ಆಚಮನದ ನೀರನ್ನು ಕುಡಿತೇವೆ, ಅಲ್ಲಿ ಹೋದರೆ ಅದನ್ನು ಕುಡಿತೇವೆ. ಕುಡಿಯೋ ಕೆಲಸ ಬಿಡಲಿಕ್ಕೆ ಆಗೋದಿಲ್ಲ ಅಂತ ಪ್ರಾಮಾಣಿಕವಾಗಿ ಇಷ್ಟು ಓಪನ್ ಆಗಿ ಕೇಳಿದ್ದಾರೆ. ಹೆಸರೇನಿಲ್ಲ ಅದರಲ್ಲಿ. ಅದು ನಿಮಗೆ ಗೊತ್ತಿರಬಹುದು, ಬೇಕಾದಷ್ಟು ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಭಾಗವಹಿಸುವಂತಹ ಶ್ರೀಮಂತರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ. ಆದರೆ ಕುಡಿಯಬಾರದು ಅನ್ನುವ ಒಂದು ತಮ್ಮ ನಿಯಮ ಇದ್ದರೆ ಎಂತಹ ದೊಡ್ಡ ಸಮಾವೇಶದಲ್ಲಿಯೂ ಅವರು ಇವತ್ತಿಗೂ ಕುಡಿಯದೇ ಇದ್ದಾರೆ. ಇಂಥ ಕಲಿಯುಗದೊಳಗೂ ಇವತ್ತಿಗೂ ಧರ್ಮಕ್ಕೆ ಬೆಲೆ ಇದೆ ಎನ್ನುವುದನ್ನು ಮರೆಯಬೇಡಿ. ಎಲ್ಲ ಕಲಿಯುಗ ಹಾಳಾಗಿ ಹೋಯಿತು, ಮುಗದೇ ಹೋಯಿತು ಅಂತ ಕೆಲವರು ಉಪನ್ಯಾಸ ಪ್ರಾರಂಭ ಮಾಡ್ತಾರೆ. ಏನೇನೂ ಮುಗುದಿಲ್ಲ. ಈಗಿನ್ನ ಕಲಿಯುಗದ ಪ್ರಾರಂಭ 4 ಲಕ್ಷ ಚಿಲ್ಲರೆ ವರ್ಷ ಕಲಿಯುಗ ಇದೆ. ಈಗಿನ್ನ 5,000 ವರ್ಷ ಆಗಿದೆ, ಬೇಕಾದಷ್ಟಿದೆ ಮುಂದೆ. ಆ ಮುಂದಿನ ಯುವಾತ್ಮಕ್ಕೆ ಏನು ಉಪನ್ಯಾಸ ಮಾಡಬೇಕು ಆವಾಗ ನೋಡ್ಕೊಳ್ಳೋಣ. ಈಗಂತೂ ಅಂತಹ ಘೋರವಾದ ಸ್ಥಿತಿ ಇಲ್ಲ. ಅವಶ್ಯವಾಗಿ ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನೀವೆಲ್ಲ ಗಮನಿಸಿದ್ದೀರಿ. ಸಂತೋಷದಿಂದ ಅಭಿಮಾನದ ವಿಷಯ ಹೇಳಬೇಕು. ಇವತ್ತು ನಮ್ಮ ದೇಶದ ಪ್ರಧಾನಿಗಳು, ಪ್ರಧಾನಮಂತ್ರಿಗಳು ಮೋದಿಯವರು ಎಷ್ಟೋ ಸಂದರ್ಭಗಳಲ್ಲಿ ತಾವು ನವರಾತ್ರಿಯ ಉಪವಾಸವನ್ನು ಮಾಡ್ತಾ ಇದ್ದಾಗ ಅನೇಕ ಸಮಾವೇಶಗಳಲ್ಲಿ ಸೇರಿದರೆ ನೀವು ಊಟ ಮಾಡಲೇಬೇಕು ಅಂತ ಹೇಳಿದರೆ ನೀವೆಲ್ಲ ಮಾಡಿ. ನವರಾತ್ರಿ ಇದೆ, ನಮ್ಮ ಮನೆಯ ಸಂಪ್ರದಾಯ ಉಪವಾಸ, ದುರ್ಗಾ ಪೂಜೆಯನ್ನು ನಾವು ಮಾಡಬೇಕು, ಉಪವಾಸ ಇರ್ತೇವೆ, ನಾವು ಊಟ ಮಾಡೋದಿಲ್ಲ ಅಂತ ಹೇಳಿದ್ದನ್ನು ನೀವೆಲ್ಲ ನೋಡಿದ್ದೀರಿ. ಹಾಗಾದರೆ ಒಬ್ಬ ಅಂತಹ ಜನರ ಜೊತೆಗೆ ಬೆರೆಯಲೇಬೇಕಾದ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಸೇರುವ ಅನಿವಾರ್ಯತೆ ಇದ್ದ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನು ಪರಿಪಾಲನೆ ಮಾಡ್ತಾನೆ ಅಂದರೆ ಎಲ್ಲರೂ ಬೆರಳು ಕಚ್ಚಿ ಸಂತೋಷಪಟ್ಟು ಚಪ್ಪಾಳೆ ತಟ್ಟಿ ಅದಕ್ಕೆ ಮರ್ಯಾದೆ ಕೊಟ್ಟಿದ್ದಾರೆ. ನೀವು ಹೀಗೆಲ್ಲ ಮಾಡೋದಾದರೆ ಪ್ರಧಾನಿಗಳಾಗಬೇಡಿ ಅಂತ ಯಾರೂ ಹೇಳಲಿಲ್ಲ. ಈ ಪ್ರಶ್ನೆ ಕೇಳಿದವರು ಆ ಪ್ರಧಾನಮಂತ್ರಿಗಳಿಗಿಂತಲೂ ಉನ್ನತ ಸ್ಥಾನದಲ್ಲಿದ್ದವರಾಗಿದ್ದರೆ ಆಗ ಆಲೋಚನೆ ಮಾಡಬಹುದು. ಅಂತಹ ಸಂದರ್ಭ ಇಲ್ಲ. ಧೈರ್ಯದಿಂದ ನಿಮ್ಮ ಧರ್ಮವನ್ನು ನೀವು ಕಾಪಾಡಿಕೊಳ್ಳಿ. ಸಹಜವಾಗಿರ್ರಿ. ನಿಮ್ಮ ಮನೆಯಿಂದ ಹಾಲು ತೆಗೆದುಕೊಂಡು ಹೋಗಿರ್ರಿ. ಪಾರ್ಟಿಯಲ್ಲಿ ಕುಡಿಬೇಕು ಅಂದರೆ ನೀವು ಕುಡೀರಿ, ನಾನು ಕುಡಿತೇನೆ ಅಂತ ಜೊತೆಗೆ ಕುಡೀರಿ, ಯಾರು ಬೇಡ. ತುಳಸಿ ಪೂಜೆ, ರಂಗೋಲಿ ಇವುಗಳನ್ನು ಬಿಟ್ಟರೆ ಇನ್ನೇನು ಸಾಧನೆ ಮಾಡಬಹುದು ಮದುವೆಯಾಗದೇ ಇರುವ ಹೆಣ್ಣು ಮಕ್ಕಳು ಅಂತ ಕೇಳಿದ್ದಾರೆ. ಇದೀಗ ಬೆಳಗ್ಗೆ ಕೆಳಗಡೆಗೆ ನೀವೆಲ್ಲ ಬಂದಿದ್ದರೆ ಬೇಕಾದಷ್ಟು ಗುರುಗಳ ಚರಿತ್ರೆಯನ್ನು ತಿಳಿಸುವ ವಿಜಯ ಕಾವ್ಯಗಳಿವೆ. ಅವುಗಳ ಶ್ರವಣ ಮಾಡಿ, ಮಹಾಭಾರತದ ಶ್ರವಣ ಮಾಡಿ, ಭಾಗವತದ ಶ್ರವಣ ಮಾಡಿ, ರಾಮಾಯಣದ ಶ್ರವಣವನ್ನು ಮಾಡಿ, ಆ ಎಲ್ಲ ಚರಿತ್ರೆಗಳನ್ನು ಪುನಃ ಮೆಲುಕು ಹಾಕಿ ಅವಶ್ಯವಾಗಿ ಮದುವೆಯಾಗದಿರುವ ಹೆಣ್ಣು ಮಕ್ಕಳು ಸರಿ, ಮದುವೆಯಾದವರೂ ಸರಿ, ಪುರುಷರೂ ಸರಿ, ಉಪನಯನವಾದವರು ಆಗದೇ ಇದ್ದವರು ಎಲ್ಲರಿಗೂ ಇತಿಹಾಸ ಪುರಾಣಗಳ ಶ್ರವಣವನ್ನು ಸರ್ವಸಾಧಾರಣವಾಗಿ ಮಾಡಬೇಕಾದ ಕರ್ತವ್ಯ ಎಂಬುದಾಗಿ ಶಾಸ್ತ್ರ ಹೇಳಿದೆ. ಅದೆಲ್ಲ ಸರಿ, ಅದು ಗೊತ್ತು. ಇದನ್ನು ಬಿಟ್ಟು ಇನ್ನೇನಾದರೂ ಇದ್ದರೆ ಹೇಳ್ರಿ ಅಂತ ಕೆಲವರು ಕೇಳ್ತಾರೆ. ಮಹಾಭಾರತದಂತಹ ದೊಡ್ಡದಾದ ಗ್ರಂಥವನ್ನು ಚೆನ್ನಾಗಿ ಕೇಳಿ ತಿಳಿದು ಅರಗಿಸಿಕೊಳ್ಳೋದಕ್ಕೆ 1 ಅಲ್ಲ 10 ಜನ್ಮ ಎತ್ತಿದರೆ ಕಡಿಮೆ ಇದೆ. ನಿಮಗಿದೆಲ್ಲ ಗೊತ್ತು, ಇನ್ನು ಹೊಸದು ಹೇಳ್ರಿ ಅಂದರೆ ಅದನ್ನು ಮುಗಿಸ್ಕೊಂಡು ಬಂದರೆ ಹೊಸದು ಹೇಳಬಹುದು. ಮೊದಲು ಅದನ್ನು ಮಾಡಿ. ಏನು ಕಡಿಮೆ ಇದೆ? ಭಾಗವತ, ರಾಮಾಯಣ, ಮಹಾಭಾರತಗಳ ಶ್ರವಣವನ್ನು 1 ಸಲ ಮಾಡಿದರೆ ಸಾಲದು, ಮತ್ತೆ ಮತ್ತೆ ಶ್ರವಣ ಮಾಡಬೇಕು. ಅದರಲ್ಲಿ ಹೇಳಿದಂತೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಜೀವನದಲ್ಲಿರುವ ದೋಷಗಳನ್ನು ತೊಳೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟು ಜನ್ಮ ತೆಗೆದುಕೊಂಡರೂ ಸಾಕಾಗೋದಿಲ್ಲ. ಅಂಥ ದೊಡ್ಡ ಸಾಧನೆಯನ್ನು ಇದನ್ನು ಬಹಳಷ್ಟು ರಿಸರ್ಚ್ ಮಾಡಿ ಇವತ್ತು ಹೊಸದಾಗಿ ಕಂಡುಕೊಳ್ಳಬೇಕಾದ ಪರಿಹಾರ ಅಲ್ಲ ಇದು. ಶ್ರೀಮದ್ ಆಚಾರ್ಯರು ಹೇಳಿದ್ದು, ವೇದವ್ಯಾಸದೇವರು ಹೇಳಿದ್ದು. ನಷ್ಟಧರ್ಮಜ್ಞಾನ
ಲೋಕಕೃಪಾಲುಭಿ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಚಿತಃ ಭಗವಾನ್ ವ್ಯಾಸತ್ವೇನ ಅವತಾರ ಮಹಾಭಾರತ ಸಂಹಿತಾಂ ಅಚೀಕ್ಲಪತ್. ಅಂತಹ ಇತಿಹಾಸ ಪುರಾಣಗಳನ್ನು ರಚನೆ ಮಾಡಿಕೊಟ್ಟಿದ್ದಾನೆ ಪರಮಾತ್ಮ. ಅದರ ಶ್ರವಣವನ್ನು ಅವಶ್ಯವಾಗಿ ಮಾಡಿ ಅಲ್ಲಿ ಹೇಳಿದ ಅನೇಕ ಆಚರಣೆಗಳನ್ನು ಜೀವನದಲ್ಲಿ ಅನುಷ್ಠಾನದಲ್ಲಿ ತಂದರೆ ಪರೋಪಕಾರಾದಿಗಳೆಲ್ಲ ಇವೆ. ಅವುಗಳನ್ನೆಲ್ಲ ಮಾಡಿದರೆ ಬೇಕಾದಷ್ಟು ಸಾಧನೆ ಎಲ್ಲರಿಗೂ ಸಾಧ್ಯ ಇದೆ. ಆಯಿತು, ಊಟ ಆಯಿತು, ಅಷ್ಟೇ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಪುಣ್ಯ ಮಾಡಿ ಅವರಿಗೆ ಕೊಡ್ಬೋದಾ? ಅವರು ಮಾಡಿ ನಮಗೆ ಕೊಡೋದಂತೂ ಪರಿಸ್ಥಿತಿ ಇಲ್ಲ, ನಾವೇ ಮಾಡಿ ಅವ್ರಿಗೆ ಕೊಡ್ಬೋದಾ ಅಂತ ಕೆಲವರು ಕೇಳಿದ್ದಾರೆ. ಸಹಜವಾಗಿ ಗಂಡ ತಾನು ಪುಣ್ಯ ಮಾಡಿದರೆ ಅವನು ಕೊಡಲಿ ಬಿಡಲಿ ತನ್ನಷ್ಟಕ್ಕೆ ತಾನೇ ಅದು ಹೆಂಡತಿಗೆ ಬಂದುಬಿಡ್ತದೆ ಅರ್ಧ. ಆದರೆ ಹೆಂಡತಿ ಮಾಡಿದ ಪುಣ್ಯ ತನ್ನಷ್ಟಕ್ಕೆ ತಾನೇ ಹೋಗದೇ ಇದ್ದರೂ ಕೂಡ ಗಂಡ ಮಾಡ್ತಾ ಇಲ್ಲ, ಅದಕ್ಕಾಗಿ ನಾನು ಮಾಡಿದಂತಹ ಪುಣ್ಯವನ್ನು ದಾನ ಮಾಡ್ತೇನೆ, ಶ್ರೇಯೋದಾನ ಅಂತ ಸಂಕಲ್ಪ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಅವಶ್ಯವಾಗಿ ಹೆಂಡತಿಯು ಕೂಡ ಗಂಡನಿಗೆ ಪುಣ್ಯ ಕೊಟ್ಟು ಆ ಪುಣ್ಯದ ಫಲವಾಗಿ ಗಂಡನಿಗೆ ಧರ್ಮ ಮಾಡುವ ಬುದ್ಧಿ ಬರುವಂತೆ ಅವಶ್ಯವಾಗಿ ಮಾಡಬಹುದು. ಮಾಡಬಾರದು ಅಂತೇನಿಲ್ಲ. ನೀವೇನೇನು ಒಂದೊಂದು ಮಾಡ್ತಾ ಇದ್ದೀರಿ ಅದನ್ನೆಲ್ಲವನ್ನು ಡಬಲ್ ಮಾಡಬಹುದು. ಗೋಪಿಚಂದನ ಮುದ್ರೆ ಹಚ್ಚಿಕೊಂಡು ಹೋದರೆ ಅಥವಾ ಸ್ತ್ರೀಯರು ಕುಂಕುಮ ಇತ್ಯಾದಿಗಳನ್ನು ಹಚ್ಚಿಕೊಂಡು ಹೋದರೆ ಶಾಲೆಯಲ್ಲಿ ಕಾಡಿಸ್ತಾರೆ, ಅವಕಾಶ ಕೊಡೋದಿಲ್ಲ, ಏನು ಮಾಡಬೇಕು ಅಂತ. ಅಂತಹ ಸಂದರ್ಭಗಳು ಬಂದಾಗ ಇದೀಗ ನಾನು ಉತ್ತರ ಹೇಳಿದೆ. ನಿಮ್ಮಂತಹ ಸಂಘಟನೆಗಳು ಹಿರಿಯರ ಮಾರ್ಗದರ್ಶನದಲ್ಲಿ ಸೂಕ್ತವಾದ ರೀತಿಯಲ್ಲಿ, ಜಗಳನೇ ಆಡಬೇಕು ಅಂತ ಅರ್ಥ ಅಲ್ಲ, ಎಲ್ಲ ಕಡೆಗೆ ಸೂಕ್ತವಾದ ಕ್ರಮದಲ್ಲಿ ಇದು ನಮ್ಮ ಸಂಪ್ರದಾಯ, ನಮ್ಮ ಧರ್ಮ, ಇದಕ್ಕೆ ನೀವು ಅವಕಾಶ ಕೊಡಬೇಕು ಅಂತ ಒಂದು ಸಾಂಘಿಕವಾದ ಮನವಿಯನ್ನು ಸಲ್ಲಿಸಿ ಆ ತರಹದ ಧರ್ಮಾಚರಣೆಗೆ ಯಾವುದೇ ವಿರೋಧ ಬರದಂತೆ ವ್ಯವಸ್ಥೆ ಮಾಡಿಕೊಳ್ಳುವುದು ಒಳ್ಳೆಯದು. ಅಂತಹ ಒಂದು ಕಾರ್ಯದಲ್ಲಿ ನೀವೆಲ್ಲ ವಿಶೇಷವಾಗಿ ಮುಂದಾಗಬೇಕು. ನಿಮಗೆ ಬೇಕಾದ ಸಹಾಯವನ್ನು ಹಿರಿಯರು ಕೂಡ ಈ ನಮ್ಮ ಸಂಘಗಳಿಂದ ಮಠದಿಂದ ನಿಮಗೆಲ್ಲ ಮಾಡುತ್ತಾರೆ. ಸ್ತೋತ್ರ ಮಂತ್ರಗಳ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಳ್ಳದೆ ಪಾರಾಯಣ ಮಾಡಿದರೆ ವ್ಯರ್ಥವ ಅಂತ ಮೊದಲು ಪಾರಾಯಣ ಮಾಡೋದಕ್ಕಂತೂ ಪ್ರಾರಂಭ ಮಾಡಿ. ದೇವರು ಸರ್ವೋತ್ತಮ, ಗುಣಪರಿಪೂರ್ಣ, ಇಡೀ ಜಗತ್ತಿಗೆ ಕಾರಣ, ಪರಮೋಪಕಾರ ಮಾಡುವವ ಅಂತ ಇಷ್ಟೇ ಸಾಮಾನ್ಯ ತಿಳಿದುಕೊಂಡು ಪಾರಾಯಣ ಮಾಡಿದರೂ ಸಾಕು, ಪುಣ್ಯ ಬರ್ತದೆ. ಕ್ರಮವಾಗಿ ಗುರುಗಳಿಂದ ಅದರ ಅರ್ಥವನ್ನು ತಿಳಿದು ಇನ್ನೂ ವಿಶೇಷವಾದ ಭಕ್ತಿಯಿಂದ ನೀವು ಪಾರಾಯಣವನ್ನು ಮಾಡಿ ಅದರ ಫಲವನ್ನು ಪರಿಪೂರ್ಣವಾಗಿ ಪಡೆಯಬಹುದು. ಸ್ತೋತ್ರಗಳನ್ನು, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ, ಸ್ತೋತ್ರಗಳನ್ನು ಸಂಸ್ಕೃತದಲ್ಲಿ ಹೇಳಿ ಅರ್ಥ ಆಗದೆ ಪೂಜೆ ಮಾಡೋದಕ್ಕಿಂತ ಕನ್ನಡದಲ್ಲೇ ನಾವು ಸ್ತೋತ್ರವನ್ನು ಹೇಳ್ತಾ ದೇವರ ಪೂಜೆಯನ್ನು ಮಾಡಿಬಿಟ್ರೆ ನಮಗೆ ಅರ್ಥವಾಗುತ್ತಲ್ಲ ಅಂತ. ಯಾವ ಯಾವ ಪೂಜೆಯ ಕಾಲದಲ್ಲಿ ಏನೇನು ಮಂತ್ರಗಳನ್ನು ಪಠನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ, ಆ ಮಂತ್ರಗಳನ್ನೇ ಪಠನ ಮಾಡಬೇಕು. ಸಾಮಾನ್ಯವಾದ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡಿದರೂ ಸಾಕು, ಅದರಿಂದ ಪುಣ್ಯ ಇದೆ. ಯಾಕೆ ಅಂದರೆ ಅದಕ್ಕೆ ಶಾಸ್ತ್ರದಲ್ಲಿ ವಿಧಿ ಇದೆ, ಆದೇಶ ಇದೆ. ಆದರೆ ವಿಶೇಷವಾಗಿ ಕನ್ನಡದ ಹಾಡುಗಳು ಪದ್ಯಗಳನ್ನು ಹೇಳ್ತಾ ದೊಡ್ಡ ದೊಡ್ಡ ಜ್ಞಾನಿಗಳು ಮಾಡಿದ ಹಾಡುಗಳನ್ನು ಹೇಳಿದಾಗ ನಮಗೆ ವಿಶೇಷ ಅನುಸಂಧಾನ ಬರ್ತದೆ. ಅಂದರೆ ಅವಶ್ಯವಾಗಿ ಹಾಡುಗಳನ್ನು ಹೇಳಿ ದೇವರ ಗುಣಗಳ ಅನುಸಂಧಾನವನ್ನು ಮಾಡಿ, ಆದರೆ ಪೂಜಾ ಕಾಲದಲ್ಲಿ ಯಾವ ಕಾರ್ಯ ಮಾಡುವಾಗ ಏನು ಮಂತ್ರ ಹೇಳಬೇಕು ಅಂತ ಹೇಳಿದ್ದಾರೆ ಅದನ್ನು ಹೇಳಿ ಆ ನಂತರದಲ್ಲಿ ಬೇರೆ ಬೇರೆ ಹಾಡುಗಳನ್ನು ಹೇಳಬಹುದು. ನೀವೇ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಗುಣಗಳ ಚಿಂತನವನ್ನು, ಧ್ಯಾನವನ್ನು ಮಾಡಬಹುದು. ಇನ್ನೊಬ್ಬರ ಹಿಂಸೆಯನ್ನು ಮಾಡಿ ಸೇವೆಯನ್ನು ಮಾಡಿದರೆ, ಧರ್ಮವನ್ನು ಮಾಡಿದರೆ ಮೋಕ್ಷ ಸಿಗ್ತದ ಅಂತ ಸರ್ವಥಾ ಸಿಗೋದಿಲ್ಲ. ಧರ್ಮದೊಳಗೆ ಅಹಿಂಸೆಗೆ ಮೊದಲು ಸ್ಥಾನ ಇದೆ. ಅಹಿಂಸಾ, ಅಸ್ತೇಯ, ಸತ್ಯ, ಬ್ರಹ್ಮಚರ್ಯ ಇವುಗಳನ್ನೆಲ್ಲ ಯಮನಿಯಮಗಳಲ್ಲಿ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾದಂತಹ ಕರ್ತವ್ಯಗಳಲ್ಲೇ ಮೊದಲು ಎಣಿಸೋದೇ ಅಹಿಂಸೆಯನ್ನು. ಆದ್ದರಿಂದ ಯಾರಿಗೂ ಮನಸ್ಸಿನಿಂದಲೂ ಮಾತಿನಿಂದಲೂ ಕೃತಿಯಿಂದಲೂ ಹಿಂಸೆಯಾಗದಂತೆ ವರ್ತನೆ ಮಾಡಿ ಧರ್ಮವನ್ನು ಆಚರಣೆ ಮಾಡಬೇಕು ಅಂತನ್ನುವುದೇ ಶಾಸ್ತ್ರದ ಆದೇಶ ಎಂಬುದಾಗಿ. ತಾರತಮ್ಯ ಇದು ದೇವರ ನಿಷ್ಪಕ್ಷಪಾತಕ್ಕೆ ವಿರುದ್ಧ ಅಲ್ಲವೇ ಅಂತ ಭಗವಂತ ಇದೀಗ ಹೇಳಿದ್ದೇವೆ. ಸಾಮಾನ್ಯವಾಗಿ ಅವರವರು ಮಾಡಿದ ಸಾಧನೆಗೆ ತಕ್ಕಂತೆ ದೇವರು ಫಲ ಕೊಡ್ತಾನೆ. ಉತ್ತಮ ಸಾಧನೆ ಮಾಡಿದವರಿಗೆ ಉತ್ತಮವಾದ ಫಲ, ಮಧ್ಯಮ ಸಾಧನೆ ಮಾಡಿದವರಿಗೆ ಮಧ್ಯಮ, ಅಧಮ ಮಾಡಿದವರಿಗೆ ಅಧಮ. ಪರೀಕ್ಷೆಯಲ್ಲಿ ಯಾರ್ಯಾರು ಹೇಗೆ ಬರೆದಿರ್ತಾರೋ ಅದಕ್ಕೆ ತಕ್ಕಂತೆ ಅಂಕಗಳನ್ನು ಕೊಟ್ಟರೆ ಪಕ್ಷಪಾತ ಅಂತ ಯಾರೂ ಅನ್ನೋದಿಲ್ಲ.
ಇಬ್ಬರೂ ಚೆನ್ನಾಗಿ ಬರೆದಾಗ ಒಬ್ಬನಿಗೆ ಹೆಚ್ಚು ಅಂಕ ಒಬ್ಬನಿಗೆ ಕಡಿಮೆ ಅಂಕ ಕೊಟ್ಟರೆ ಮಾತ್ರ ಅದಕ್ಕೆ ಪಕ್ಷಪಾತ ಅಂತ ಹೆಸರು. ಬರೆಯೋದೇ ವ್ಯತ್ಯಾಸವಾಗಿ ಬರೆದಾಗ ಅವರಿಗೆ ತಕ್ಕಂತೆ ಅಂಕಗಳನ್ನು ಕೊಡುವುದರಲ್ಲಿ ಯಾರೂ ಪಕ್ಷಪಾತ ಅನ್ನೋದಿಲ್ಲ. ಹಾಗೆ ಭಗವಂತ ಅವರವರು ಮಾಡಿದ ಸಾಧನೆಗೆ ತಕ್ಕಂತೆ ಫಲ ಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಪಕ್ಷಪಾತ ಇದೆ ಅಂತ ಆರೋಪಣೆ ಮಾಡುವುದಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಇನ್ನೂ ಅನೇಕ ಪ್ರಶ್ನೆಗಳಿವೆ. ನೀವೆಲ್ಲ ಯುವಕರು ಇಷ್ಟು ಉತ್ಸಾಹದಿಂದ, ಯುವಕರು ಹಾಗೂ ಯುವತಿಯರು, ಕೆಲವರು ಹಿರಿಯರು ಕೇಳಿರಬಹುದು, ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀರಿ ಅನ್ನೋದೇ ಒಂದು ಬಹಳ ದೊಡ್ಡ ಸಂತೋಷದ ಸಂಗತಿ. ಅಷ್ಟು ಜಿಜ್ಞಾಸೆ ಇದೆ. ಇಷ್ಟೆಲ್ಲ ಜಿಜ್ಞಾಸೆ ನಿಮಗಿದ್ದಾಗ ನಿಜವಾಗಿಯೂ ಜ್ಞಾನೋದಯವಾಗತ್ತೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಇದು ಸಾಧನೆಯ ಮೊದಲು ಮೆಟ್ಟಲು, ಜಿಜ್ಞಾಸೆ. ಈ ಜಿಜ್ಞಾಸೆ ಹೀಗೇ ಇದ್ದರೆ ಇದೇ ರೀತಿ ಪ್ರಶ್ನೆಗಳು ಉತ್ತರಗಳನ್ನು ಪಡೆಯುತ್ತಾ ಅದರಿಂದ ಜ್ಞಾನವನ್ನು ಪಡೆದು ಧರ್ಮ ಮಾರ್ಗದಲ್ಲಿ ನೀವೆಲ್ಲ ನಡೆಯಬಹುದು. ಇದೇ ರೀತಿ ಯುವಾತ್ಮ ತಂಡದಿಂದ ಸಂಘಟಿತರಾಗಿ ಧಾರ್ಮಿಕವಾದ, ಸಾಮಾಜಿಕವಾದ ಎಲ್ಲ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಉತ್ತರೋತ್ತರ ಅಭಿವೃದ್ಧಿಯನ್ನು ಈ ಸಂಸ್ಥೆ, ನಿಮ್ಮ ಸಂಘಟನೆ ಪಡೆಯಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.